ಕುರಿತು ಹೇಳಿದ್ದಾರೆ. ಕಲಾವಿದರೊಳಗಿನ ಈರ್ಷ್ಯೆ ಸಂಘಟಕನನ್ನು ಬಾಧಿಸುವುದರ ಕುರಿತು ಹೇಳಿದ್ದಾರೆ. ಇನ್ನೇನಾದರೂ ಸಂಘಟನೆಯ ಬಗ್ಗೆ ಇದು ಯಾಕೆ ಹೀಗಾಗ್ತದೆ ಅಂತ ಗೊತ್ತಿಲ್ಲದೆ ಇದ್ದವರು, ಏನಾದರೂ ತಿಳಿಬೇಕು ಅಂತಿದ್ದವರು ಕೇಳಿದರೆ ಅವರು ತಿಳಿಸಬಹುದಾದಷ್ಟನ್ನು ತಿಳಿಸ್ತಾರೆ. ಕೇಳ್ಬೋದು. ಮಾತುಗಳು. ಯಾಕಂದರೆ ನಾವು ಕೂಡ ಯಾವುದೋ ಒಂದು ತಾಳಮದ್ದಲೆಯನ್ನು ಹುಡುಕುವಾಗಲೋ ಅಥವಾ ಟೆಲಿಗ್ರಾಮಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ಕಲಾವಿದರು ಯಾರು ಅಂತ ನೋಡಿಯೇ ಆಮೇಲೆ ಅದನ್ನು ಪ್ಲೇ ಬಟನ್ ಒತ್ತುವುದು. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ರಂಗಣ್ಣ ಇದ್ದಾರಾ, ವಿಶ್ವಣ್ಣ ಇದ್ದಾರಾ, ಹರೀಶಣ್ಣ ಇದ್ದಾರೆ, ಹೀಗೆ ನೋಡಿಕೊಂಡು ನಾವು ಅದನ್ನು ಪ್ಲೇ ಬಟನನ್ನು ಒತ್ತುವುದು. ಅದು ಹೌದು. ಆದರೆ ಇನ್ನೊಂದು ನಿಮ್ಮನ್ನು ಅಭಿನಂದಿಸ್ಲಿಕ್ಕೆ ಉಂಟು. ಯಾಕಂದರೆ ನನ್ನ ಮಿತ್ರರಾದಂಥ ಸುನೀಲ್ ಹೊಲಾಡ್ ಅವರು ಮಾತಾಡ್ತಿರ್ತಾರೆ ನನ್ನೊಟ್ಟಿಗೆ. ಆವಾಗ ಅವರು ಹೇಳುವುದುಂಟು, ನನಗೆ ತುಂಬ ಅವಕಾಶಗಳನ್ನೆಲ್ಲ ಕೊಡುವರು ಅಂತ ಹೇಳಿ. ಒಬ್ಬ ಮುಂದೆ ಉದಯೋನ್ಮುಖ ಕಲಾವಿದನಿಗೆ ತುಂಬ ಅವಕಾಶಗಳನ್ನು ಕೊಟ್ಟಿದ್ದೀರಿ ನೀವು ಸಂಘಟಕರಾಗಿ, ನಿಮಗೆ ಅಭಿನಂದನೆಗಳು. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಹೌದು, ಹಿರಿಯ ಕಲಾವಿದರನ್ನೇ ಜನ ಅಪೇಕ್ಷಿಸ್ತಾರೆ, ನಾವು ಕೂಡ ಅದನ್ನೇ ಎಂಜಾಯ್ ಕೂಡ ಅದನ್ನೇ ಮಾಡುವುದು. ಆದರೆ ಅದನ್ನೇ ಮಾಡ್ತಾ ಇದ್ದರೆ ಮುಂದಿನ ಪೀಳಿಗೆಗೆ ಒಬ್ಬ ಕಲಾವಿದ ಹುಟ್ಟುವುದು ಹೇಗೆ ಅಂತ. ಯಾಕಂದರೆ ಒಬ್ಬ ಸರ್ಪಾಸ್ತ್ರಕ್ಕೂ ಹಿರಿಯ ಕಲಾವಿದನೇ ಆಗ್ತಾನೆ ಅಂತಾದರೆ, ಅಥವಾ ಯಾವುದೋ ಒಂದು ವೃದ್ಧಬ್ರಾಹ್ಮಣನಿಗೂ ಒಬ್ಬ ಹಿರಿಯ ಕಲಾವಿದನೇ ಬೇಕು ಅಂತಾದರೆ ಮುಂದಿನ ಪೀಳಿಗೆ ಹುಟ್ಟುವುದು ಹೇಗೆ ಅಂತ. ಯಾಕಂದರೆ ನನಗೆ ಇದರಲ್ಲಿ ಅಭಿರುಚಿ ಉಂಟು. ಈಗ ಕಲಿತಾ ಇದ್ದೇವೆ ಗುರುಗಳಲ್ಲಿ ಕೇಳಿಕೊಂಡೆಲ್ಲ. ನಾವೊಂದು ವರ್ಷಗಟ್ಟಲೆ ನಾವು ತಾಳಮದ್ದಲೆ ಮಾಡ್ತೇವೆ, 15-20 ತಾಳಮದ್ದಲೆಯನ್ನು ಮಾಡ್ತೇವೆ, ಒಂದು 100ಕ್ಕೂ ಹೆಚ್ಚು ತಾಳಮದ್ದಲೆಗಳನ್ನ ಕೇಳ್ತೇವೆ. ಆದರೆ ನಾವು ತ್ರಿಮಧುರ ಅಂತ ಒಂದು ತಾಳಮದ್ದಲೆ ಮಾಡಿದಾಗ ಆ ಹಿರಿಯ ಕಲಾವಿದರಲ್ಲಿ ಮಾತಾಡುವಾಗ ನಾವು ಮಾಡುವಂತಹ ಪ್ರಯತ್ನಗಳು, ಅಥವಾ ಅಲ್ಲಿ ಕೂತಾಗ ಅವರೆದುರು ಮಾತಾಡುವಾಗ ನಮಗೆ ಹೊಳೆಯುವಂಥ ಹೊಳವುಗಳು, ಅಲ್ಲಿ ಎದ್ದು ಹೋದ ಮೇಲೆ ನಮ್ಮಲ್ಲಿ ನಾವು ಹೀಗೆ ಮಾಡಬಹುದಿತ್ತಲ್ಲ ಅಂಥೇಳಿ ನಮ್ಮಲ್ಲಿ ಹುಟ್ಟುವಂಥ ಕೆಲವು ಪ್ರಶ್ನೆಗಳು ಇರ್ಬೋದು. ನಮ್ಮ ಇದು ತಪ್ಪಾಯ್ತಲ್ಲ ಅಂಥೇಳಿ ನಮ್ಮ ಮನಸ್ಸಲ್ಲಿ ಹುಟ್ಟುವಂಥ ಕೆಲವು ಫೀಲಿಂಗ್ಸು, ಅದು ಇಡೀ ವರ್ಷ ಆಗೋದಿಲ್ಲ. ಅಂದರೆ ಹಿರಿಯ ಕಲಾವಿದರಲ್ಲಿ ಮಾತಾಡಿ ನಮ್ಮಲ್ಲಿ ಉಂಟಾಗುವಂಥ ಆ ಅನುಭವ ನಾವು ನಾರ್ಮಲಿ ಮಾಡುವಂಥ ಹವ್ಯಾಸಿಗಳಲ್ಲಿ ಅದು ಸಿಗುವುದಿಲ್ಲ. ಆ ರೀತಿಯ ಅವಕಾಶಗಳು ಸಿಗುವುದು ಹೇಗೆ, ಮತ್ತು ಆ ಮೂಲಕ ಅಂದರೆ ನೆಕ್ಸ್ಟ್ ಪೀಳಿಗೆಗೆ ಹೊಸ ಕಲಾವಿದರು ಹುಟ್ಟಲಿಕ್ಕೆ ಏನು ಮಾಡಬಹುದು ಅಂತೇಳಿ, ಅಥವಾ ನೀವೊಂದು ಸಂಘಟಕರಿಗೆ ಒಂದು ಕಿವಿ ಮಾತು ಅಥವಾ ಏನಾದರೂ ಮಾಡಬಹುದಾ ಅನ್ನೋದು ಇದೊಂದು ನನ್ನದು ಪ್ರಶ್ನೆ ಉಂಟು, ಉತ್ತರಿಸ್ಬೋದಾ ಅಂತ. ಇನ್ನು ಮುಂದಕ್ಕೆ ಹವ್ಯಾಸಿ ಕಲಾವಿದರೇ ಮುಖ್ಯ ಕಲಾವಿದರಾಗಿ ಬೆಳೆಯುವಂಥ ಒಂದು ನಿರೀಕ್ಷೆ ಉಂಟು. ಇದನ್ನು ನಾನು ಮೊನ್ನೆ ಕಿಂಡುಗೋಳಿಯ ಒಂದು ಯಕ್ಷಲಾರಿಯ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಅಂದರೆ ಇದಕ್ಕೆ ಮುಖ್ಯವಾಗಿ ಬೇಕಾದ್ದು ಈಗಾಗಲೇ ಶ್ರೀಧರ್ ಡಿ ಹೆಸರು ಹೇಳಿದ್ದಾರೆ, ನಿಮ್ಮ ಓದು, ಸತತವಾದಂಥ ಜ್ಞಾನವನ್ನು ಗಳಿಸಬೇಕಂತಾದರೆ ಸತತವಾದ ಓದು, ಪುರಾಣಗಳು, ಹಾಗೆ ಎಲ್ಲ ರಾಮಾಯಣ ಮಹಾಭಾರತ, ಸಾಧ್ಯವಿದ್ದರೆ ಉಪನಿಷತ್ತುಗಳು, ಇದೆಲ್ಲವನ್ನು ಅಭ್ಯಸಿಸಬೇಕು. ಈಗ ಹೊನ್ನಂಬಾಡಿ ವಿಶ್ವೇಶ್ವರ ಭಟ್ರು ಅವರೇ ಒಂದು ನಮ್ಮ ಎದುರು ಇರುವಂಥ ಒಂದು ದೊಡ್ಡ ಉದಾಹರಣೆ. ನಾನು ಅವರ ಸಣ್ಣ ಪ್ರಾಯದಲ್ಲಿ ಅವರ ಮೇಳ ಸೇರುವಾಗಲಿಂದ ಅವರನ್ನು ಗಮನಿಸಿದ್ದೇನೆ, ಅವರ ವೇಷ ನೋಡಿದ್ದೇನೆ ಧರ್ಮಸ್ಥಳ ಮೇಳದಲ್ಲಿದ್ದ ಕಾಲದಲ್ಲಿ. ಅವರು ಅಲ್ಲಿಂದ ಇಲ್ಲಿಯವರಿಗೆ ಬೆಳೆದು ಬಂದಂಥ ಒಂದು ಪರಿ ನೋಡಿದರೆ ಅದರಲ್ಲಿ ಹಿಂದೆ ಇದ್ದದ್ದು ಅವರದ್ದು ಇರುವಂಥ ಜ್ಞಾನಾರ್ಜನೆ, ಅವರು ಓದಿದಂಥ ಪುಸ್ತಕಗಳು, ಹಾಗೆ ಹಿರಿಯ ಕಲಾವಿದರು ಹೇಳಿದಂಥ ಕೆಲವು ನನ್ನುಡಿಗಳು. ಹಾಗೆ ರಂಗಣ್ಣವರಿದ್ದಾರೆ, ರಂಗಣ್ಣವರು ಸಹ ಹಾಗೆ. ಅವರನ್ನು ಸಹ ನಾನು ತುಂಬ ವರ್ಷಗಳ ಹಿಂದೆ ಸಣ್ಣ ಪಾತ್ರವನ್ನು ನೀಡಿದ್ದೆ. ಆವಾಗ ನನಗೆ ರಂಗಣ್ಣರ ಪರಿಚಯವಿರಲಿಲ್ಲ. ರಂಗಣ್ಣನ ಪರಿಚಯವಿರಲಿಲ್ಲ ಎಂಬುದಕ್ಕಿಂತಲೂ ಅವರ ವಿದ್ವತ್ತಿನ ಪರಿಚಯ ಇರಲಿಲ್ಲ. ಸಣ್ಣ ಪಾತ್ರವನ್ನು ಕೊಟ್ಟಿದ್ದು ನನಗೆ ತುಂಬ ಬೇಸರ ಉಂಟು ಈಗಲೂ ಸಹ. ಅದನ್ನು ರಂಗಣ್ಣನ ತುಂಬ ಸಲ ಹೇಳಿದ್ದೇನೆ. ಆದರೆ ಇಂದು ಅವರು ಬೆಳೆದಂಥ ಒಂದು ಪರಿ ನೋಡಿದರೆ ಒಂದು ಸಾಧಾರಣ ಒಂದು ದೊಡ್ಡ ಮಟ್ಟಿನಲ್ಲಿ ಬೆಳೆದಿದ್ದಾರೆ. ಇನ್ನಷ್ಟು ಬೆಳೆಯುವಂಥ ಅವಕಾಶ ಅವರಲ್ಲಿ ನಾನು ಕಾಣ್ತಾ ಇದ್ದೇನೆ. ಹಾಗೆ ನಮ್ಮ ಗುರುಗಳಂಥ ಹರೀಶ್ ಬರಂತಿಮಗರವರು, ಇವರು ಸಹ ಹಾಗೆ ಉತ್ತಮವಾದಂಥ ಅರ್ಥವನ್ನು ಮಂಡಿಸುವವರು. ಇವರೆಲ್ಲ ಮೇಲೆ ಬಂದದ್ದು ಹೇಗೆ ಅಂತೇಳಿದರೆ ಅವರು ಜ್ಞಾನದ ಮೂಲಕ, ಅಂದರೆ ಅವರು ಪುಸ್ತಕದ ಓದು, ಆದ್ದರಿಂದ ನಾವು ಓದಬೇಕಾಗ್ತದೆ. ಮತ್ತು ನಾನು ಆಗ ಹೇಳಿದುದರಲ್ಲಿ ಹವ್ಯಾಸಿಗಳನ್ನು ಪ್ರೇಕ್ಷಕರು ಮೆಚ್ಚುವುದಿಲ್ಲ ಎಂಬುದು ತಪ್ಪು ಕಲ್ಪನೆಗೆ ಎಡೆ ಮಾಡಿ ಕೊಡಬಾರ್ದು. ನಾನು ಹೇಳಿದೆ ಏನಂತ ಹೇಳಿದರೆ, ಅದರ ತಾತ್ಪರ್ಯ ಏನಂತ ಹೇಳಿದರೆ, ಹವ್ಯಾಸಿಗಳು ಹೆಚ್ಚು ಉದ್ದ ಮಾತನಾಡಬಾರ್ದು ಅಂತೇಳಿ. ಯಾಕೆಂದರೆ ಉದ್ದ ಮಾತನಾಡಿದರೆ ಪ್ರೇಕ್ಷಕರು ಮೆಚ್ಚುವುದಿಲ್ಲ. ಹಾಗೆ ಹವ್ಯಾಸಿಗಳನ್ನು ಮೆಚ್ಚುವುದಿಲ್ಲ ಅದರಲ್ಲಿ ಅರ್ಥ ಅಲ್ಲ. ಈಗಾಗಲೇ ರಂಗಣ್ಣರವರು ಹೇಳಿದ್ದಾರೆ, ಒಂದು ಉದಾಹರಣೆ ಕೊಟ್ಟು, ದಿನೇಶ್ ಶರ್ಮರನ್ನು ಕರೆದು ಒಂದು ಪದ್ಯ ಕೊಡ್ತೇನೆ, ನೆಕ್ಸ್ಟ್ ಇನ್ನೊಂದು ಪದ್ಯ ಕೊಡ್ತೇನೆ, ಮೂರನೇದಕ್ಕೆ ಅವರು ಅದನ್ನು ಸರಿಯಾಗಿ ತೋರ್ಪಡಿಸೋದು ಅವರ ಕೆಲಸ. ಅಂದರೆ ಅವಕಾಶ ಸಿಗ್ತದೆ, ಅದನ್ನು ನಾವು ಅವಕಾಶವನ್ನು ಬಳಸೋದು ಹೇಗೆ, ನಾವು ಜ್ಞಾನವನ್ನು ಗಳಿಸಬೇಕು, ಪುಸ್ತಕವನ್ನು ಓದಬೇಕು. ಹಾಗೆ ಹಿರಿಯ ಕಲಾವಿದರಲ್ಲಿ ಕೇಳಬೇಕು. ಹಾಗೆ ತಾಳಮದ್ದಳೆ ಹೋದಾಗ ತಾಳಮದ್ದಳೆ ಹತ್ರವೇ ಏಕಾಗ್ರತೆಯಿಂದ ನೋಡಬೇಕು, ಅದನ್ನೇ ಕೇಳಬೇಕು. ಮೊಬೈಲನ್ನು ನೋಡಿ ಕೂತ್ಕೊಳ್ಳೋದಲ್ಲ, ಬೇರೆಯವ್ರ ಹತ್ರ ಮಾತನಾಡಿ ಕೂತ್ಕೊಳ್ಳೋದಲ್ಲ, ಕೊನೆಯವರೆಗೂ ನೋಡಬೇಕು. ಹಾಗೆ ಕೊನೆಯವರೆಗೆ ಅವರ ಮಾತಿನ ಭಾವಾರ್ಥವನ್ನು ಅರಿಬೇಕು. ಇದೆಲ್ಲ ಆದಾಗ ನಾವು ಸಹ ಒಂದು ವಿಶ್ವಣ್ಣರಾಗೆ, ರಂಗಣ್ಣರಾಗೆ, ಹರೀಶ್ ಬರಂತಿಮಗರಾಗೆ ಅರ್ಥಧಾರಾಗಲಿಕ್ಕೆ ಸಾಧ್ಯ ಉಂಟು.
ಕುಡ್ಡೋರ ಕುರಿತಾಗಿ ಮಾತ್ರ ನಾನು ಹೇಳ್ತಾ ಇಲ್ಲ, ಅವರು ಮಾಡ್ತಾ ಇರುವ ಒಂದು ಪ್ರಯತ್ನ ಬಹಳ ಕಡೆಗಳಲ್ಲಿ ನಾವು ಅಪ್ಲಿಕೇಬಲ್ ಆಗಿ ಇಟ್ಟುಕೊಳ್ಬೋದು ಅಂತ ಕಾಣ್ತದೆ. ಅಂದರೆ ಅವರು ವಾರ್ಷಿಕವಾಗಿ ಇಡೀ ರಾತ್ರಿ ಒಂದು ತಾಳಮದ್ದಲೆ ಮಾಡ್ತಾರೆ. ಮೂಡುಬಿದ್ರೆ ಆಸುಪಾಸಿನಲ್ಲಿ ಬೆಳೆಯುವ ಹವ್ಯಾಸಿ ಕಲಾವಿದರಿಗೂ ಅವರೊಂದು ಹಂತದ ಸಪೋರ್ಟ್ ಮಾಡ್ತಾ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಎಲ್ಲಿಯೋ ಆಪರ್ಚುನಿಟಿ ಆದಾಗ ಒಂದು ದೇವಸ್ಥಾನದ ವಾರ್ಷಿಕೋತ್ಸವದಲ್ಲೂ ಇನ್ನೊಂದರಲ್ಲೋ ಅವರು ಒಂದು ಅರ್ಥ ಹೇಳಿ, ಹಲವು ಬಾರಿ ಅವರು ಸಂಯೋಜನೆ ಮಾತ್ರ ಮಾಡಿ ಹಿಂದೆ ಉಳಿತಾರೆ. ಅಪರೂಪದಲ್ಲಿ ಅವರಿಗಿದ್ದ ನಿಜ ಆಸಕ್ತಿಯನ್ನು ಪ್ರಕಟಿಸ್ತಾ ಅರ್ಥವು ಹೇಳ್ತಾರೆ. ಹವ್ಯಾಸಿ ಬಲಗವನ್ನು ಸೇರಿಸಿಕೊಂಡು ತಾಳಮದ್ರೆಗಳನ್ನು ಮಾಡ್ತಾ ಇರ್ತಾರೆ. ಇದು ಪ್ಯಾರಲಲ್ ಆಗಿ ಹೋಗ್ತಾ ಇರುವಾಗ ಎಲ್ಲೋ ನೋಟಿಸಿಗೆ ಒಳಗಾಗ್ತಾರೆ ಅಲ್ಲಿದ್ದ ಕಲಾವಿದರು, ಮೈನ್ ಸ್ಟ್ರೀಮಿಗೆ ಬರ್ತಾರೆ. ಮತ್ತು ಕುಡ್ವರು ಹೇಳಿದಾಗೆ ದಿನೇಶರಿಗೆ ನಾನು ಅವಕಾಶ ಕೊಟ್ಟದ್ದಿಲ್ಲ, ಅವರೇ ನನಗೆ ಹೆಚ್ಚು ಕೊಟ್ಟದ್ದು. ನಾನು ಅವರನ್ನು ಹೌದೌದು ಅವರನ್ನು ಯಾಕೆ ಹೇಳಿದ್ದು ಅಂದರೆ, ಬೇರೆ ಯಾರ ಹೆಸರು ಹೇಳಿದ್ರು ಕಾಂಟ್ರವರ್ಸಿ ಆಗ್ತದೆ. ಅವ್ರಿಗೆ ಏನು ಕೊಡದಿದ್ದೆ ಏನು ಬೇಕಾದ್ರೆ ಹೇಳಿ ಸಲುಗೆ ಇದ್ದದ್ರಿಂದ ಹೇಳಿದ್ದು ಬಿಟ್ರೆ, ಅವರು ನಮ್ಮೊಟ್ಟಿಗೆ ಅರ್ಥ ಹೇಳಿದ್ದಾರೆ, ಅರ್ಥ ಹೇಳಬಲ್ಲ ಚತುರರೇ ಇದ್ದಾರೆ, ಪ್ರತಿಭಾನ್ವಿತರೇ ಇದ್ದಾರೆ. ಹೀಗೆ ಪ್ಯಾರಲಲ್ ಆಗಿ ಹೇಳ್ತಾ ಅವಕಾಶ ಸಂಧಿಸಬೇಕು ಒಂದು. ಮತ್ತು ನಾನು ಪ್ರಶ್ನೆ ಕೇಳುವ ಬಗ್ಗೆ ಹೇಳುವ ಅಂತಿದ್ದೆ, ಅದನ್ನೇ ಅವರು ಉತ್ತರವಾಗಿಸಿದರು. ನಾವು ಹೇಳಬಹುದಾದದನ್ನು ವಿಸ್ತಾರವಾಗಿ ತೊಡಗಿದರೆ ನಾವೇ ಸ್ಥಾಪನೆ ಆಗದಿರುವಾಗ ಆ ವಿಸ್ತಾರವನ್ನು ಜನ ಸಹಿಸುವುದಿಲ್ಲ. ನಾವು ಶಾರ್ಟಾಗಿ ಸ್ವೀಟಾಗಿ ಕೊಟ್ಟು ಇದು ರುಚಿ ಉಂಟು ಅಂತ ಮತ್ತೆ ಹೆಚ್ಚು ಹೆಚ್ಚು ಸಮಯ ಇಟ್ಟುಕೊಂಡು ಚಪ್ಪರಿಸಲಿಕ್ಕೆ ಅವರು ಸಿದ್ಧ ಆದಾಗ ನಮ್ಮ ರುಚಿಯನ್ನು ನಾವು ಹೆಚ್ಚು ಹೆಚ್ಚು ಬಿಡ್ತಾ ಹೋಗಬೇಕು. ತುಂಬ ಜನ ಅವರ ವೇದಿಕೆಯಲ್ಲಿ ಸಿಕ್ಕ ಆಪರ್ಚುನಿಟಿಯನ್ನು ವೇಸ್ಟ್ ಮಾಡಿಕೊಂಡದ್ದನ್ನು ನೋಡಿ ನಾನು ಹೇಳೋದು, ಅವಕಾಶ ಸಿಕ್ಕಿತ್ತು ಅಂತ ಇದ್ದದ್ದೆಲ್ಲ ಹೇಳಲಿಕ್ಕೆ ನಾವು ಹೊರಡೋದು. ನಾನು ತೊಡಗುವಾಗ ಅಂತ ಧಾವಂತದಲ್ಲಿ ಇದ್ದವನೇ, ಅದರಿಂದಲೇ ಹೇಳಿದ್ದು ನೀವು ಮಾಡಬೇಡಿ ಅದನ್ನು ಅಂತ. ಎಲ್ಲ ಗೊತ್ತಿದ್ದದೆಲ್ಲ ಹೇಳಬೇಕು, ಇದೊಂದೇ ವೇದಿಕೆಯಲ್ಲಿ ಪೂರ್ತಿ ಮುಗಿಸಬೇಕು ಅಂತ ಹೊರಟ್ರೆ ನೀವು ಇದು ಗೊತ್ತಿದ್ದದನ್ನು ಪೂರ್ತಿ ಸರಿ ಹೇಳುವುದಿಲ್ಲ. ಆ ಹೇಳಿದ್ದು ನೀರಸವಾಗಿ ನೀವು ಇನ್ನೆಲ್ಲಿಯೂ ಹೇಳಬಾರ್ದು ಅಂತ ನಿಮಗೆ ಸರ್ಟಿಫಿಕೇಶನ್ ಸಿಗ್ತದೆ. ಆದ್ದರಿಂದ ಒಂದರ್ಥವೇ ಆಗಲಿ, ಇಲ್ಲ ಅದು ಇನ್ನು ಎಷ್ಟು ಬೇಕೋ ಅಷ್ಟಿತ್ತು, ಅಷ್ಟೇ ಸಿಗಲಿಕ್ಕೆ ಸಾಧ್ಯ. ನೀವು ಫಸ್ಟ್ ಅರ್ಥದಲ್ಲೇ ದಿ ಬೆಸ್ಟ್, ಎಲ್ಲ ಅರ್ಥಧಾರಿಗಳು ನೀವು ಹೊಡೆದ ಅಂತ ಈ ಅಪ್ರಿಸಿಯೇಷನ್ನ ನಿರೀಕ್ಷೆ ಯಾರು ಇಟ್ಟುಕೊಳ್ಬೇಡಿ. ಕೊಟ್ಟ ಅವಕಾಶ ನೀಟ್ ಬಳಸಿಕೊಂಡಿದ್ದಾನೆ ಅಂತ ಒಂದು ಅನುಮೋದನೆ ಸಿಕ್ಕಿದರೆ ಅದು ಫಸ್ಟಿಗೆ ಸಿಗಬಹುದಾದ ಒಳ್ಳೆ ಅಪ್ರಿಸಿಯೇಷನ್ ಅಂತ ನಾವು ಇಟ್ಟುಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗ್ತಾರೆ. ಮತ್ತು ಒಂದು ಸಹಜವಾಗಿ ಎಲ್ಲರೂ ಹೇಳಿ ಅದು ಕ್ಲೀಶೆ ಅಂತ ಅನ್ನಿಸಬಹುದಾದ್ರಾದರೂ ವಾಸ್ತವವೇ, ನಿರೀಕ್ಷೆ ಮಾಡಬೇಕು, ಕಾಯಬೇಕು. ನನಗಿದ್ದ ಉತ್ಸಾಹ ನಾನು ಹೇಳ್ಬೋದು, ಬೇರೆ ಉದಾಹರಣೆ ನಾನು ಹೇಳಲಿಕ್ಕಿಲ್ಲ. ನಾನು ತಾಳಮದ್ದಲೆಯಲ್ಲಿ ನನಗೆ ಒಂದೊಂದು ದೊಡ್ಡ ವೇದಿಕೆಯಲ್ಲಿ ಅವಕಾಶ ಸಿಕ್ಕುವಾಗ ಪಾರ್ಥಸಾರಥ್ಯದ ಅರ್ಜುನ, ಉಸುರಿದವನ ಸಹದೇವ, ಒಂದು ಪದ್ಯದ ಸಹದೇವ ಹೇಳಿದ್ದೇನೆ, 3 ಪದ್ಯದ ತಾರೆ, ಇಂಥ ಅರ್ಥ ಹೇಳುವಾಗ ತಾಳಮದ್ದಲೆ ಶುರು ಆಗೋ 1 ಗಂಟೆ. ಈಗ ನಾನು ಇದ್ದದ್ರಲ್ಲಿ ಎಲ್ಲರಲ್ಲಿ ಲೇಟ್ ಬರುವ ನಾನೇ, ಆಯ್ತು, ಅದು ನನ್ನ ದೋಷ, ಅದು ಬೇರೆ ವಿಷಯ. ಆಗ ಶುರು ಆಗುವ ಅರ್ಧ ಗಂಟೆ ಮೊದಲಲ್ಲಿರ್ತಿದ್ದೆ, ಇಡೀ ರಾತ್ರಿ ತಾಳಮದ್ದಲೆ ಸಾಧ್ಯ ಅಂತ ಕೇಳ್ತಿದ್ದೆ. 3 ಪದ್ಯ ಅರ್ಥ ಹೇಳುವುದು ನನಗೆ ಸೆಕೆಂಡ್ರಿ, ಇಡೀ ರಾತ್ರಿ ಅಷ್ಟು ದೊಡ್ಡ ಕಲಾವಿದರು ಒಟ್ಟಿಗಿದ್ದು ಅವರನ್ನೆಲ್ಲ ಕೇಳಲಿಕ್ಕಾಗ್ತದೆ ಎಂಬ ಸಂಭ್ರಮ ಇತ್ತು. ಈಗಿನ ತಾಳಮದ್ದಲೆ ಅರ್ಥ ಹೇಳ್ತಾ ಇರುವ ನಮ್ಮನ್ನು ಸೇರಿಸಿ ನಾನು ಎಲ್ಲರಿಗೂ ಅನ್ವಯ ಆಗುವಾಗ ಹೇಳುವುದು, ಆ ಸ್ವಾರಸ್ಯ ಹೊರಟು ಹೋಗಿದೆ, ಆ ಕೇಳುವ ತಾಳ್ಮೆಯೂ ಇಲ್ಲದಾಗಿದೆ. ಆಗ ಯಾರೋ ಹೇಳಿದರು, ಲಿಸನಿಂಗ್ ಇಸ್ ಅದು ಬೆಸ್ಟ್ ಮೋಡ್ ಆಫ್ ಲರ್ನಿಂಗ್ ಅಂತ. ಎಲ್ಲಿಯೋ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ತುಂಬ ನಾವು ಕೇಳ್ತೇವೆ, ಯಾವುದೋ ಒಂದು ಬುಕ್ ಕೊಟ್ಟು ಆ ಬುಕ್ಕನ್ನು ಓದಿ ಇದರ ಬಗ್ಗೆ ನೀವು 1 ಗಂಟೆ ಮಾತಾಡಿ ಅಂತ ಹೇಳಿದರೆ, ಅದರಲ್ಲಿ ನಾವು ಗ್ರಹಿಸಬಹುದಾದ ವಿಷಯವನ್ನು ಸಂಗ್ರಹಿಸಿ ಆ ಸ್ಪೀಕರ್ ಚೆನ್ನಾಗಿ ಮಾತಾಡಿದರೆ ಆ ಪುಸ್ತಕ ಓದಿದ ಫಲ ನಮಗೆ ಸಿಗ್ತದೆ. ಇದು ಈಗ ಡೆವಲಪ್ ಆದ ಕಾನ್ಸೆಪ್ಟ್. ಇತ್ತೀಚೆಗೆ ತಾಳಮದ್ದಲೆಯಲ್ಲಿ ಯಕ್ಷಗಾನದಲ್ಲಿ ನಾವು ಎಷ್ಟೋ ಕಡೆ ಹೇಳ್ತೇವೆ, ಅವು 3ನೇ ಕ್ಲಾಸ್ ಕಲಿತು ಬಂದ ಆ ಕಲಾವಿದ, 4ನೇ ಕ್ಲಾಸ್ ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ನೋ, ಅಕಾಡೆಮಿಕ್ ಆಗಿ 4ನೇ ಕ್ಲಾಸ್ ಮಾತ್ರ ಕಲ್ತದ್ದು. ಅವ ಮೇಳಕ್ಕೆ ಹೋಗಿ ಪ್ರತಿ ದಿವಸ ಅವನನ್ನು ಸಣ್ಣದಿರುವಾಗ ಭಾಗವತರು ನಿತ್ಯವೇಷ ಮಾಡಿದ ಮೇಲೆ ಚಂಡೆಯವರ ಹತ್ರ ನಿಲ್ಲಿಸಿ ಚಕ್ರತಾಳ ಹೊಡಿಸಿ ಆಟವನ್ನು ನೋಡಿಸಿ ಕೇಳಿಸಿ ಟ್ರೈನ್ ಮಾಡಿಸಿದ್ದಾರೆ. ಅವರದ್ದೇನು ಯಾವುದು ಲರ್ನಿಂಗ್ ಪ್ರೊಸೆಸ್ ಅಂದರೆ, ಅಷ್ಟು ವರ್ಷ ಕೇಳಿದ್ದನ್ನು ದೊಡ್ಡವರದನ್ನು ಕೇಳಿ ನೋಡಿ ಆ ಪ್ರೊಸೆಸ್ಸಲ್ಲಿ ಅವರು ಬೆಳೆದು ದೊಡ್ಡವರಾದದ್ದು. ಈಗಿನ ಕಲಾವಿದರಿಗೂ ಅಲ್ಪಾಯುಷು, ಅಂದರೆ ಕಲಾವಿದರಾಗಿ ಅಲ್ಪಾಯುಷು ಬರುವುದಕ್ಕೊಂದು ಕಾರಣ ಅದು ಕೂಡ ಹೌದು. ನೋಡಿದ್ದು ಕಡಿಮೆ, ಕೇಳುವುದು ಕಡಿಮೆ. ಸರಿಯಾದರೂ ತಪ್ಪಾದರೂ ನೋಡಿ ಕೇಳುವ ತಾಳ್ಮೆ ಇಟ್ಟುಕೊಂಡ್ರೆ ನೀವು ಅದರೊಟ್ಟಿಗೇ ಇರ್ತೀರಿ, ಅದರೊಟ್ಟಿಗೆ ಬೆಳೀತೀರಿ, ಅದರ ಮಧ್ಯೆ ಕಾಣಿಸಿಕೊಳ್ತೀರಿ ಅಂತ ಒಂದು ಕಾಣುವುದು. ಶ್ರೀಧರರು ಪ್ರಸ್ತುತ ಕಲಾವಿದರ ಬಗ್ಗೆ ಕಾಲಮಿತಿಗೆ ಕಲೆ ಒಳಪಟ್ಟದ್ದರಿಂದ ಮಿತ ಕಲಾವಿದರಿಗೆ ಅವಕಾಶ ಸಿಗ್ತಾ ಇರೋದರ ಬಗ್ಗೆ
ಅಧ್ಯಯನದ ಕೊರತೆ ಬಾಧಿಸ್ತಾ ಇರೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡಿದ್ದಾರೆ. ಈಗಿನ ಕಲಾವಿದರ ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ಅವರು ಹೇಳಿದ್ದಕ್ಕೆ ಪೂರಕವಾಗಿಯೋ ಅಥವಾ ಅದರ ಕುರಿತಾಗಿ ಏನಾದರೂ ಪ್ರಶ್ನೆಗಳು ಇದ್ದರೆ ಹೇಳ್ಬೋದು. ಆದರೆ ಅರ್ಥಧಾರಿಗಳು ಅನುಸರಿಸುವ ಮಾನದಂಡ ಅನುಸರಿಸಿ ಕ್ರಿಸ್ಪ್ ಆಗಿ, ಶಾರ್ಟ್ ಆಗಿ, ಟು ದಿ ಪಾಯಿಂಟ್, 2 ವಾಕ್ಯ ತಪ್ಪಿದರೆ 3 ವಾಕ್ಯದಲ್ಲಿ ಪ್ರಶ್ನೆ ಕೇಳಿ. ಕ್ಷಮಿಸಿ, 3 ವಾಕ್ಯ ಅಂತಲ್ಲ, ಸ್ವಲ್ಪ ಜಾಸ್ತಿ ಆದರೆ ಬೇಸರಿಸಬೇಡಿ. ಒಂದು ಹವ್ಯಾಸಿ ಕಲಾವಿದೆಯಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಮನ ಮಾಡುವವಳಾಗಿ ಹೇಳ್ತಾ ಇರುವಂಥದ್ದು. ಸಂಘಟಕರ ಸಮಸ್ಯೆ ಇರ್ತದೆ, ಕಲಾವಿದರ ಸಮಸ್ಯೆ ಇರ್ತದೆ, ಎಲ್ಲವೂ ಹೌದು. ಪ್ರಸ್ತುತ ಸ್ಥಿತಿಗತಿ ಹೇಗುಂಟು ಅಂತ ಹೇಳಿದರೆ, ಎಲ್ಲರೂ ಅಂತ ನಾನು ಆಡುವುದಿಲ್ಲ, ಕೆಲವು ಕಲಾವಿದರು ಇದ್ದಾರೆ. ಈಗ ಅವರಿಗೆ ಒಬ್ಬರು ಸಂಘಟಕರು ಪ್ರಸಂಗವನ್ನು ನೀವೇ ನಿರ್ಧರಿಸಿ, ನೀವೇ ಆ ಪ್ರಸಂಗಕ್ಕೆ ಬೇಕಾದಂತಹ ಕಲಾವಿದರನ್ನು ಪಾತ್ರಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ನನಗಂಥದ್ದು ಆ ಅನುಭವಗಳು ಸುಮಾರಾಯಿತು. ಅವರು ಒಮ್ಮೆ ನಮಗೊಂದು ಪಾತ್ರವನ್ನು ಕೊಡ್ತಾರೆ. ಪಾತ್ರ ಹಿರಿದು ಅಥವಾ ಸಣ್ಣದು ಅಂತ ಹೇಳುವ ವಿಷಯ ಅಲ್ಲ. ಆನ್ ದ ಸ್ಪಾಟಲ್ಲಿ ಬಂದು ಒಂದು ಪಾತ್ರವನ್ನು ತುಂಡು ಮಾಡಿ ನೀವು ಮತ್ತೆದ್ದು ಮಾಡಿ, ನನಗೆ ತಡ ಆಗ್ತದೆ ಅಂತ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ, ಅಲ್ಲಿ ಕಾರ್ಯಕ್ರಮ ಶುರುವಾಗುವಾಗ ಲೇಟ್ ಆಗಿದಂತೆ, ನಾನು ಇದು ಮಾಡ್ತೇನೆ, ನೀವು ಅದು 2 ಪದ್ಯದ ಇನ್ನೊಂದು ಪಾತ್ರ ಉಂಟು ಅದನ್ನು ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಸಿಕ್ಕಿದ ಅವಕಾಶ ಸಣ್ಣದು ಅಂತಲ್ಲ, ಇದು ಕೆಲವು ಹಿರಿಯ ಕಲಾವಿದರಿಗಿರುವಂತಹ ಕೆಲವು ಸಣ್ಣತನವು ಯಕ್ಷಗಾನ ಹವ್ಯಾಸಿ ಕಲಾವಿದರನ್ನ ಬೆಳೀಲಿಕ್ಕೆ ಬಿಡುವುದಿಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇರುವಂಥದ್ದು. ವೈಯಕ್ತಿಕವಾಗಿ ಯಾರ ಬಗ್ಗೆ ಹೆಸರನ್ನು ಎತ್ತಿ ನಾನು ಹೇಳುವುದಿಲ್ಲ, ಯಾಕಂದರೆ ಅವಕಾಶವನ್ನು ಕೊಡುವ ಉದಾರಿಗಳು ಅನೇಕರಿದ್ದಾರೆ. ಅದರ ಬಗ್ಗೆ ನನ್ನದು 2 ಮಾತಿಲ್ಲ. ಸಂಘಟಕರು ನಮ್ಮನ್ನು ಬೆಳೆಸಲಿಕ್ಕೆ ಅನೇಕರು ಪ್ರಯತ್ನಿಸ್ತಾರೆ, ಹವ್ಯಾಸಿಗಳಿಗೆ ಅವಕಾಶ ಕೊಡ್ತಾರೆ, ಎಲ್ಲವೂ ಹೌದು. ಇದು ಏನಾಗಿದೆ ಅಂದರೆ, ಕೆಲವು ಕಡೆಯಲ್ಲಿ ಜಾತಿಯ ವಿಚಾರಗಳು ಬರ್ತದೆ, ಸ್ವಜಾತಿಯವನಿಗೆ ಅವಕಾಶಗಳು ಕೊಡುವಂಥದ್ದು ಅಂತ. ಕೆಲವು ಕಡೆಯಲ್ಲಿ ದುಡ್ಡಿನ ವಿಚಾರಗಳು ಬರ್ತದೆ, ಅವ ದುಡ್ಡು ಹಾಕುವವ, ಅವನಿಗೆ ಅದೊಂದು ಪಾತ್ರ ಕೊಡುವ, ನೀವಿದನ್ನು ಮಾಡಿ ಆಗಲಿಕ್ಕಿಲ್ವಾ ಅಂತ. ಇಲ್ಲಿ ಅವಕಾಶ ಬೇಡ, ಆದರೆ ಪ್ರೋತ್ಸಾಹಕ್ಕೆ ನೀರೆರಚುವಂತಹ ಕೆಲಸವನ್ನು ದಯವಿಟ್ಟು ಯಾರು ಮಾಡಬಾರದು ಅಂತ ಒಂದು ನನ್ನ ಭಿನ್ನಹ. ಇದು ಖಂಡಿತ ಒಮ್ಮೆಗೆ ಯಾರೂ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ, ಹಂತ ಹಂತವಾಗಿ ಮೇಲೆ ಬರಬೇಕು. ಮತ್ತೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಹೇಳುವ ವಿಚಾರ ಬಂದ ಕಾರಣ ಹೇಳ್ತೇನೆ, ಮಹಿಳಾ ಕಲಾವಿದೆಯರು ಬೆಳೆಯಲಿಕ್ಕೆ ಪ್ರಯತ್ನಿಸುವುದರಿಂದ ತಮ್ಮನ್ನು ತಾವು ತೋರಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುವಲ್ಲಿ ಶ್ರಮವನ್ನು ಹೆಚ್ಚು ಹಾಕುತ್ತಾರೆ ಅಂತ. ನಾನೊಬ್ಳು ಅರ್ಥಧಾರಿ ಅಂತ ಆಗಬೇಕು ಅಂತ ಆ ಒಂದು ಅವರ ನಡೆ, ಅದು ಗುರುತಿಸಿಕೊಳ್ಳುವಿಕೆಯತ್ತ ಇರುವಂತಹ ಒಂದು ಹಂಬಲವಾಗಿ ಮಾರ್ಪಾಡಾಗಿದೆ ವಿನಃ ನಾನು ಕಲಿತು ಅರ್ಥಧಾರಿ ಆಗಬೇಕು, ನಾನು ಬೆಳೆಯಬೇಕು ಅಂತ ಹೇಳುವ ಕಡೆಗಿನ ಗಮನ ಇಲ್ಲ. ಅನೇಕರು ಹೇಳ್ತಾರೆ, ನೀವೆಂತ ಮಹಿಳಾ ಕಲಾವಿದೆಯರ ಬಗ್ಗೆ ನೀವೊಬ್ರು ಹಾಗೆ ಇದ್ದು ಮಾತಾಡೋದು. ನನಗೆ ಇತ್ತೀಚೆಗೆ ಒಂದಾದ ಅನುಭವ, ಒಂದು ಶಾಂಭವಿ ವಿಜಯ ತಾಳಮದ್ದಳೆ, ನನ್ನದು ಶುಂಭ, ನಾನೆಂತ ಭಯಂಕರ ಸಮರ್ಥಳಲ್ಲ. ಶಾಂಭವಿ ವಿಜಯ ಅಂದರೆ ಬಹಳ ಚಾಲ್ತಿಯ ಪ್ರಸಂಗ, ಅದರಲ್ಲಿ ರಕ್ತ ಬೀಜ ಮಾಡಿದವರು ಬಹಳ ಆಗುವುದಕ್ಕೆ ತಂಡದಲ್ಲಿ ಹೆಸರಿರುವಂತಹ ಒಬ್ಬರು ಕಲಾವಿದೆ. ಪದ್ಯಕ್ಕೆ ಎತ್ತುಗಡೆ ಮಾಡ್ತಾ ಇಲ್ಲ ಅವರು. ಆಗ ನಾನೇ ಅಲ್ಲಿ ಶುಂಭನಾಗಿದ್ದುಕೊಂಡು ಏನಾದರೂ ಹೇಳಲಿಕ್ಕೆ ಉಂಟಾ ಅಂತ ಕೇಳಬೇಕಾಯಿತು. ಧನುಜೇಶ ಕೇಳೆನ್ನ ಮಾತಾ ಅಂತಲೇ ಪದ್ಯ ತೆಗೀಲಿಲ್ಲ ಅವರು. ಎಲ್ಲ ಮುಗಿದು ಅವರು ಅವರ ಮನೆಯವರು ಬಂದು ಹೇಳ್ತಾರೆ, ಅದು ರಕ್ತ ಬೀಜನಿಗೆ ಪದ್ಯವ ಶುಂಭನಿಗೆ ಪದ್ಯವ ಅಂತ. ಪದ್ಯ ನಿಮಗೆ, ನೀವು ಎತ್ತಲಿಲ್ಲಲ್ಲ, ಮತ್ತು ನಾನೆಂತ ಮಾಡುದು ಕೇಳಿದೆ ನಾನು. ಅಲ್ಲ, ಅದು ನೀವು ಹೇಳಬಾರ್ದಲ್ಲ. ಹಾಗಾದರೆ ಸಮಯ ನಮ್ಮದು ಎಷ್ಟು ಕಾಲಮಿತಿ, ಸಮಯ ಎಷ್ಟು ಮುಂದೆ ಹೋಗ್ತದೆ, ಇದರ ಬಗ್ಗೆ ಗಮನ ಇಲ್ಲ. ಅಲ್ಲಿ ಅವರು ಬಾಯ್ಪಾಠ ಮಾಡಿದ್ದನ್ನು ಅವರಿಗೆ ಪ್ರೆಸೆಂಟ್ ಮಾಡಬೇಕಿತ್ತು. ಆ ಪ್ರೆಸೆಂಟೇಷನ್ಗೆ ತೊಂದರೆ ಆಯಿತು ಅಂತಾದಾಗ ಅಲ್ಲಿ ಶುಂಭ ಮಾಡಿದವ ಸಣ್ಣದಾಗಿಸ್ಲಿಕ್ಕೆ ಅವರು ಪ್ರಯತ್ನಿಸ್ತಾರೆ. ಅಲ್ಲಿ ಯಾರದೋ ಹೇಳಿದ ಮಾತನ್ನು ನನ್ನ ಮೇಲೆ ಹೇರಿದ್ರು, ಅದು ನೀವು ಆ ಶಬ್ದ ಪ್ರಯೋಗ ಮಾಡಬಾರ್ದು. ನನಗೆ ಬೇಸರ ಇಲ್ಲ, ಅನುಭವ ನಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸ್ತದೆ ಅಂತ ಹೇಳುವುದು ಸ್ಪಷ್ಟ. ಹಾಗಾಗಿ ಮಹಿಳಾ ಕಲಾವಿದೆಯರು ನಿಜ ಅರ್ಥಧಾರಿಗಳಾಗಲಿಕ್ಕೆ ಪ್ರಯತ್ನಿಸಬೇಕು. ಮತ್ತೆ ರಂಗಣ್ಣ ಹೇಳಿದ ಹಾಗೆ ಎಲ್ಲ ಗೊತ್ತಿದ್ದದನ್ನು ಒಮ್ಮೆಗೆ ಹೇಳಿಬಿಡಲಿಕ್ಕೆ ಸ್ವಲ್ಪ ಹೆಸರು ಮಾಡಿದಂತಹ ಮಹಿಳಾ ಕಲಾವಿದೆಯರು ಪ್ರಯತ್ನಿಸ್ತಾರೆ. ಅದು ಬಿಟ್ಟರೆ ಪಾತ್ರ ಪ್ರಸ್ತುತಿಗೆ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ಪಾತ್ರದ ಔಚಿತ್ಯವನ್ನು ಅರಿಬೇಕು, ಆ ಪಾತ್ರ ಎಷ್ಟನ್ನು ಕೇಳುತ್ತದೆ ಅಂತ ನಾವು ತಿಳ್ಕೊಳ್ಬೇಕು ಮೊದಲಾಗಿ. ಅದು ಬಿಟ್ಟು ನನಗೆ ಗೊತ್ತುಂಟು ಅಂತಲ್ಲ, ಆ ಪಾತ್ರ ಈಗ ರಾವಣನಿಗೆ ಎಷ್ಟು ಗೊತ್ತುಂಟು ಅಂತ ಅಲ್ಲಿ ವಿಷಯ, ಅದನ್ನು ಹೇಳಬೇಕು ಬಿಟ್ಟರೆ. ಹಾಗಾಗಿ ಈ ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟೆ. ಈ ಮೂವರು ಪ್ರಸ್ತುತಪಡಿಸಿದಂತಹ ವಿಷಯಗಳು ಎಲ್ಲರಿಗೆ ಮನಮುಟ್ಟುವ ಹಾಗಿತ್ತು. ಇಂಥ ಕಲ್ಪವೃಕ್ಷ ಪುನಶ್ಚೇತನ ಭಾಗ 1 ಭಾಗ 2 ಅಂತ ಮುಂದುವರಿಲಿ. ಯಾಕಂದರೆ ಕಲಾವಿದ ಇದು ಹವ್ಯಾಸಿಗಳು ಹೀಗೆ ಬೆಳೀಲಿಕ್ಕೆ ಸಾಧ್ಯ, ಅದು ಬಿಟ್ಟರೆ ನನ್ನದು ಪ್ರಶ್ನೆ ಅಂತ ಇಲ್ಲ. ಧನ್ಯವಾದಗಳು. ಒಂದು ಮಹಿಳಾ ತಾಳಮದ್ದಲೆ ಬಗ್ಗೆ ಅವರು
ಅದು ವಿಷಯ ಕೆಲವಷ್ಟನ್ನು ಹೇಳಿದರು ಅವರು. ಹಿಂದೊಮ್ಮೆ ನಾನು ಇದನ್ನು ಹೇಳಿದ್ದೆ, ಮಹಿಳೆಯರಿಗೆ ತಾಳಮದ್ದಲೆ ನನ್ನ ದೃಷ್ಟಿಯಲ್ಲಿ ಬಯಲಾಟಕ್ಕಿಂತ ಹೆಚ್ಚು ಚೆನ್ನಾಗಿ ಹೊಂದಬಹುದಾದದ್ದಾಗಿತ್ತು. ಓದಲಿಕ್ಕೆ ಅಧ್ಯಯನಕ್ಕೆ ಒಂದು ಅವಕಾಶ ಮನೆಗಳಲ್ಲಿ ಇರಬೇಕು. ಉದ್ಯೋಗಿಯಾಗಿದ್ದರೆ ಬೇರೆ ವಿಷಯ. ಪುರುಷರಿಗಿಂತ ಹೆಚ್ಚು, ಪುರುಷರು ಹೊರಗಿನ ಕೆಲಸ ಇತ್ಯಾದಿಗಳಿದ್ದಾಗೆಲ್ಲ ಸ್ವಲ್ಪ ಅದಕ್ಕಿಂತ ಹೆಚ್ಚು, ಯಾಕೆಂದರೆ ಆಟಕ್ಕಿಂತ ಹೆಚ್ಚು ನಾನು ಹೇಳೋದು. ಮತ್ತು ಅದು ಆಗ ಅವರು ಗುರುತಿಸಿದ್ರಲ್ಲ, ಅವರು ಸ್ವಯಂ ಅರ್ಥಧಾರಿಗಳಾಗುವ ಹತ್ತ ಸಾಗಬೇಕು. ಈಗ ಇರುವ ಬಹುಪಾಲು ನಾನು ಗಮನಿಸಿದಂತೆ ಸಿದ್ಧಪಾಠಗಳನ್ನೇ ಹೇಳಿಕೊಂಡು ಹೋಗುವಂಥದ್ದು. ಆ ಸಿದ್ಧಪಾಠವನ್ನು ಬಿಟ್ಟು ಮಾತಾಡುವ, ಯಾಕೆಂದರೆ ತಾಳಮದ್ದಲೆ ಮತ್ತು ಬಯಲಾಟ ಅದು ಯೂನಿಕ್, ಅದು ಇರುವುದೇ ಸಿದ್ಧಪಾಠ ಅಲ್ಲ. ಭಟ್ರು ಕೂಡ ಲಕ್ಷ್ಮಣ ಭಟ್ರು ಅದನ್ನೇ ಹೇಳಿದರು, ಎಲ್ಲರೂ ಅದನ್ನು ಹೇಳ್ತಾರೆ. ಅದು ಯಾಕೆಂದರೆ ಅದು ನಮ್ಮದೇ ಕಲೆ, ಜಗತ್ತಿನಲ್ಲಿ ಇದು ಒಂದೇ ಇರೋದು, ಆ ಕ್ಷಣದಲ್ಲಿ ಮಾತಾಡುವಂಥದ್ದು. ಅದು ಆಗಬೇಕು. ಅದು ನೀವು ಮಾಡಿಕೊಂಡ್ರೆ ಖಂಡಿತಕ್ಕೂ ಬೆಳೀಬಹುದು. ಮತ್ತು ಯಾರೊಟ್ಟಿಗೂ ಅರ್ಥ ಹೇಳುವ ಧೈರ್ಯ ತೋರಿಸಬೇಕು. ನನಗೆ ಒಂದು ಸರ್ತಿ ಹಾಗೆ ಆಗಿತ್ತು. ಒಬ್ಬರಿಗೆ ವಸಿಷ್ಠ ಇದು ಪಾತ್ರ, ವಸಿಷ್ಠನ ಪಾತ್ರ, ಅವರು ಅರ್ಥ ಹೇಳ್ತಾರೆ, ಒಳ್ಳೆ ಹೇಳ್ತಾರೆ ಅಂತ ತಿಳ್ಕೊಂಡು ನಾವು ಕೊಟ್ಟದ್ದು ಮಹಿಳೆಯೊಬ್ಬರಿಗೆ. ಅಲ್ಲಿ ಶ್ರೀರಾಮ ಮಾಡಿದವರು ಏನೋ ಪ್ರಶ್ನೆ ಕೇಳಿಬಿಟ್ರು, ಪದ್ಯದಲ್ಲಿ ಉಂಟದು, ಅವರಿಗೆ ಬರೆದು ಕೊಟ್ಟವರು ಅದನ್ನು ಹೇಳಲಿಲ್ಲ, ಬರೆದು ಕೊಟ್ಟಿಲ್ಲ. ಅವರು ಬಾಯಿ ಸುಮ್ಮನೆ ಕೂತ್ಬಿಟ್ರು. ನಾನು ಕಣ್ಣು ಸನ್ನೆ ಮಾಡಿದೆ, ನೀವು ಮುಂದೋಗಿ ಮಾರ್ರೆ, ಅವ್ರಿಗೆ ಗೊತ್ತಿಲ್ಲ ಅಂತ. ಹಾಗೆ ಆಗಿಬಿಟ್ರೆ ಅಪಾಯ ಆಗಿಬಿಡ್ತದೆ. ಹೇಗೆ ಕರೆದು ಕೊಡುವುದಾಗಿ ಹೇಗೆ ಕೊಡಬೇಕು? ವಸಿಷ್ಠ ಋಷಿಯವ ಪಟ್ಟಾಭಿಷೇಕದಲ್ಲಿ, ಇದು ಇದು ಪುತ್ರಕಾಮೇಷ್ಟಿಯಲ್ಲಿ, ಅದು ಇದು ಯಜ್ಞ ಸಂರಕ್ಷಣೆಯ ಅಪೂರ್ವ ಭಾಗ. ಆ ವಸಿಷ್ಠ ಕೆಲವಷ್ಟು ವಿಷಯಗಳನ್ನು ಹೇಳಲಿಕ್ಕುಂಟು, ಅದನ್ನು ಅವರು ಆಲೋಚನೆ ಮಾಡಿಯೇ ಇರಲಿಲ್ಲ. ಹೀಗೆ ಆಗಬಾರ್ದು. ನೀವು ಹೊರಗಡೆ ಹೋಗಬೇಕು ಅಂತಾದರೆ ಅದಕ್ಕೆ ಬೇಕಾಗುವ, ಈಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಬೇಕಾಗುವಷ್ಟೆಲ್ಲ ಒಂದು ಇಷ್ಟು ಪ್ಲಾಟ್ ಮಾಡಿಕೊಂಡು ಅದಕ್ಕೆ ಬೇಕಾಗುವ ಸಿದ್ಧತೆ ಚೆನ್ನಾಗಿ ಹೇಳ್ತಾರೆ. ಕೂತ್ಕೊಂಡಲ್ಲಿ ಮಾತಾಡುವಾಗ ಆ ಪುಸ್ತಕಕ್ಕೆ ಬೇಕಾಗುವ ಭಾವನೆ ಇತ್ಯಾದಿಗಳನ್ನೆಲ್ಲ ತರ್ತಾರೆ. ಆದರೆ ತಾಳಮದ್ದಲೆ ಅಷ್ಟೇ ಅಲ್ಲ, ತಾಳಮದ್ದಲೆ ಅದಕ್ಕಿಂತ ಭಿನ್ನವಾದ್ದು ಅಂತ. ಮಹಿಳಾ ತಾಳಮದ್ದಲೆ ಬಗ್ಗೆ ನಾವು ಯಾರು ಮಾತಾಡೋದಕ್ಕಿಂತಲೂ ನೀವು ಮಾತಾಡಿದರೆ ಅದಕ್ಕೆ ಹೆಚ್ಚು ಪರಿಣಾಮಕಾರಿತೆ ಉಂಟು. ಯಾಕೆ ಉಂಟು ಅಂದರೆ, ನಾವು ಮಾತಾಡಿದರೆ ಅದು ಜೆಂಡರ್ ವೈಸ್ ರಿಸೀವ್ ಆಗ್ತದೆ. ಕ್ರಿಟಿಕಲ್ ಇನ್ಸೈಡರ್ ಆಗಿ ಒಳಗೆ ನಿಂತು ನೀವು ಮಾತಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಒಬ್ಬಕ್ಕೆ ಹೆಣ್ಣು ಮಗಳೇ ಇದರಲ್ಲಿರೋ ಡಿಫೆಕ್ಟ್ ಏನು ಅಂತ ಹೇಳಿದರೆ, ಯಾಕೆ ಮಹಿಳಾ ತಾಳಮದ್ದಲೆ, ನಾನು ಮಹಿಳೆಯರನ್ನು ದೂಷಿಸೋದು ನನಗೆ ಉದ್ದೇಶ ಅಲ್ಲ. ತಾಳಮದ್ದಲೆಯಲ್ಲಿ ಈಗ ವಿಶ್ವಣ್ಣನಿಗೆ ಗೊತ್ತುಂಟು, ಹರೀಶಣ್ಣನಿಗೆ ಗೊತ್ತುಂಟು, ನಾನು ಅರ್ಥ ಕಲ್ತದ್ದು ಹಾಗೆ. ಸಂಘದ ತಾಳಮದ್ದಲೆ, ಆದಿತ್ಯವಾರ ತಾಳಮದ್ದಲೆ ಕೇಳಲಿಕ್ಕೆ ಅರ್ಥ ಹೇಳುವವರು ಪೂರ್ತಿ ಇರುವುದಿಲ್ಲ. ಅವರು ಅರ್ಜೆಂಟ್ ಇದ್ದವರು ಸುರಿಗೆ ಅರ್ಥ ಹೇಳಿ ಹೋಗ್ತಾರೆ, ಅಷ್ಟೇ ಜನ. ಕೇಳುವ ಯಾರ ನಿರೀಕ್ಷೆ ಇಲ್ಲ. ನಾನು ಹೇಳಿ ಹೇಳಿ ನಾನೇ ಕೇಳುಗಾಗಿ, ಬೇರೆ ಯಾವ ಕೇಳುಗನ ನಿರೀಕ್ಷೆ ಇಲ್ಲದೆ ಡೆವಲಪ್ ಆಗಿ ಅದನ್ನು ಪಾಲಿಶ್ ಆಗಿ ಡೆವಲಪ್ ಆಗೋದು. ಮಹಿಳಾ ತಾಳಮದ್ದಲೆ ಅಥವಾ ಈಗಿನ ತಾಳಮದ್ದಲೆ, ಪುರುಷರು ಮಹಿಳೆಯರಂತ ಬೇಡ, ಹೇಗಾಗಿದೆ ಅಂದರೆ, ಬೈಯಾಟ ಮಾಡಿದರೂ ಆದೀತು, ಇನ್ನೊಬ್ಬರದನ್ನು ಕೇಳಿ ಯಥಾವತ್ತು ಹೇಳಿದರೂ ಆದೀತು. ಹೇಳಬಲ್ಲೆ ಅಂತ ಕಂಡಾಗ ಮೇಜರ್ ಪ್ಲ್ಯಾಟ್ಫಾರ್ಮಲ್ಲಿ ಅವ ಅಪ್ಲಿಫ್ಟ್ ಆಗ್ತಾನೆ, ದೊಡ್ಡ ತಾಳಮದ್ದಲೆ ವೇದಿಕೆಯಲ್ಲಿ ಬರ್ತಾನೆ. ಅಲ್ಲಿ ಕೊಟ್ಟ ಕಾರಣ ಏನಾಗ್ತದೆ ಅಂದರೆ, ಅವನ ಅರ್ಥಗಾರಿಕೆಯ ಮಟ್ಟ ನೋಡಿ ಈಗ ತಾಳಮದ್ದಲೆ ಇಷ್ಟು ಅಂತ ಒಂದು ನಿರ್ಣಯ ಆಗಿ ಬಿಡ್ತದೆ. ಮಹಿಳೆಯರು ಹೇಳುವುದು ತಪ್ಪಲ್ಲ, ಈವನ್ ಬಾಯ್ಪಾಠವೇ ಮಾಡಿ ಸಭಾ ಕಂಪನ ಹೋಗ್ಲಿಕ್ಕೋಸ್ಕರ ಮಾಡಲಿ, ಅದನ್ನು ಲೋಕಲ್ ಲೆವೆಲಲ್ಲಿ ಮಾಡಬೇಕು. ಅವರವರೊಳಗೆ ಅಭ್ಯಾಸ ಕೂಟಗಳು ಮಾಡಬೇಕು. ಅಲ್ಲಿ ಒಳ್ಳೆಯದಾಗಿ 4 ಜನ ಹಿರಿಯರ ಬಂದು, ಇಲ್ಲ ನೀವಿನ್ನು ಕಾರ್ಯಕ್ರಮ ಕೊಡಬಹುದು, ಧೈರ್ಯದಿಂದ ನೀವಾಗಿ ಅರ್ಥ ಹೇಳಿ ಕೊಡಬಹುದು ಅಂತ ಒಂದು ಧೈರ್ಯ ತುಂಬಿದ ಮೇಲೆ ಮತ್ತೆ ಅದಕ್ಕಿಂತ ಬಿಗ್ ಸ್ಟೇಜಿಗೆ ಅಪ್ಲಿಫ್ಟ್ ಆಗಬೇಕು. ಇದು ಒಮ್ಮೆಗೆ ಅದು ಏನಾಗಿದೆ ಅಂದರೆ, ಇದೊಂದು ಎಕ್ಸ್ಪೋಷರಿಗಿದ್ದ ಒಳ್ಳೆ ವೇದಿಕೆ ಅಂತ ಆಗಿದೆ. ಅದಕ್ಕೆ ಸರಿಯಾಗಿ ಸಾಮಾಜಿಕ ಸ್ಥಿತಿ ಏನುಂಟು ಅಂದರೆ, ಒಂದು 3 ಗಂಟೆ ಗ್ಯಾಪ್ ಫಿಲ್ಲಿಂಗ್ ಪ್ರೋಗ್ರಾಮಿಗೆ ತಾಳಮದ್ದಲೆ ಮಿತ ಖರ್ಚಿನ ಒಳ್ಳೆ ವಿಷಯ ಅಂತ ಆಗಿದೆ. ಮಧ್ಯಾಹ್ನ 2ರಿಂದ 5, 5ಕ್ಕೆ ಆರ್ಕೆಸ್ಟ್ರಾ ಸಭಾ ಕಾರ್ಯಕ್ರಮ ಶುರು ಆಗ್ತದೆ, 2 ಗಂಟೆಗೆ ಊಟ ಮುಗೀತದೆ, 2ರಿಂದ 5ಕ್ಕೆ ಗ್ಯಾಪ್ ಫಿಲ್ಲಿಂಗ್ ಒಂದು ಇವೆಂಟ್ ಬೇಕು. ಒಂದು ಮಹಿಳಾ ತಾಳಮದ್ದಲೆ ಅಥವಾ ಸಾಧಾರಣ ಇದಕ್ಕೆ ಕೊಟ್ಟರೆ 5,000 10,000ದಲ್ಲಿ ಕಾರ್ಯಕ್ರಮ ಆಗ್ತದೆ. ಅಷ್ಟು ಮಿತ ಖರ್ಚಿನಲ್ಲಿ ಬೇರೆ ಯಾವುದೂ ಆಗೋದಿಲ್ಲ. ಇದರಿಂದ ಬರುವ ಅಪರ್ಚುನಿಟಿ ಹಾಗೆ ಅಂತ ಅಲ್ಲಿ ಆ ವೇದಿಕೆಯಲ್ಲಿ ಕೊಟ್ಟ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತದೆ. ಅದನ್ನು ಯಾರೋ ಮನೆಯಲ್ಲಿ ಕೂತು ಆರಾಮ ನೋಡಿದ್ದು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಲೇಖನ ಬರೀತಾರೆ, ಈಗಿನ ತಾಳಮದ್ದಲೆ ಸ್ಟ್ಯಾಂಡರ್ಡ್ ಇಷ್ಟು, ಇದು ವಹಿವಾಟು ಅಂತ. ಇದು ಈಗ ತಾಳಮದ್ದಲೆಯಲ್ಲಿ ನಡೀತಾ ಇರುವ ಟ್ರೆಂಡ್. ಆದ್ದರಿಂದ ಅಭ್ಯಾಸ ಕೂಟಗಳು ಹೆಚ್ಚಾಗಿ ಸಭಾ ಪ್ರದರ್ಶನಗಳಲ್ಲ, ನಮಗೆ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ಗೆ ಪೂರಕ ಆಗುವಾಗ, ನಾವೇ ಆತ್ಮನಿರೀಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪೂರಕ ಆಗುವ ಹಾಗೆ ಹೆಚ್ಚು ಮಾಡಿ ಮತ್ತೆ ವೇದಿಕೆ ಮೇಲೆ ಬಂದರೆ ಒಳ್ಳೆಯದಾಗ್ತದೆ ಅಂತ ಕಾಣ್ತದೆ.
ತಾಳಮದ್ದಲೆ ನಿರೀಕ್ಷೆ, ಪ್ರತೀಕ್ಷೆ ಮತ್ತು ನಿರಾಶೆಯ ಬಗ್ಗೆ. ಅಂದರೆ ಅವರು ನಿರೀಕ್ಷೆ ಅಂದರೆ ಯಾವುದು, ನಿರಾಶೆ ಹೇಗೆ ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಮತ್ತು ಅವರ ನಿರೀಕ್ಷೆ ಏನು ಅಂತ ಹೇಳ್ತಾ ಅದು ಸಿಕ್ಕಿದ್ದಲ್ಲ ಪ್ರಾಪ್ತಿ, ಸಿಗದಿದ್ದದ್ದು ನಿರಾಶೆ ಎಂಬ ಕನ್ಕ್ಲೂಷನಲ್ಲಿ ಅವರು ನಿಲ್ಲಿಸಿದ್ದಾರೆ. ಈ ನೆಲೆಯಲ್ಲಿ ಯೋಚನೆ ಮಾಡುವ ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ಹೇಳಲಿಕ್ಕಿದ್ರೆ ದಯವಿಟ್ಟು. ನಮಸ್ತೆ. ನಿರೀಕ್ಷೆಯ ಬಗ್ಗೆ ಅಲ್ಲದಿದ್ದರೂ ಈಗ ತುಂಬ ದೊಡ್ಡ ದೊಡ್ಡ ಶಾಸ್ತ್ರೀಯ ಸಂಗೀತ ಕಲಾವಿದರು ಸಭಾಮುಖವಾಗಿಯೇ ಬೇಡಿಕೊಳ್ಳುವ ಹಾಗಾಗಿದೆ, ನಮ್ಮ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಮಾಡಬೇಡಿ ಅಂತ ಹೇಳುವ ಹಾಗಾಗಿದೆ. ನನ್ನ ಪ್ರಶ್ನೆ ತಪ್ಪಿದರೆ ಕ್ಷಮೆ ಇರಲಿ. ಈಗಿನ ತಾಳಮದ್ದಲೆ ಅಥವಾ ಹಿಂದೆಯೂ ಆಯಿತು, ಪ್ರೇಕ್ಷಕರ ಸಂಖ್ಯೆ ಈಗ ಚಿನ್ನದ ಅಂಗಡಿಗೆ ಹೋಗುವವರ ಸಂಖ್ಯೆ ಕಡಿಮೆ ಎನ್ನುವ ಹಾಗೆ ಇದಕ್ಕೂ ಪ್ರೇಕ್ಷಕರ ಸಂಖ್ಯೆ ಸ್ವಲ್ಪ ಕಡಿಮೆಯೇ. ಈಗ ನಾವು ಒಂದು ಡಿಸ್ಕೋಥೆಕ್ಗೋ ಒಂದು ಚಲನಚಿತ್ರಕ್ಕೋ ಕಂಪೇರ್ ಮಾಡಿದರೆ, ಹಾಗಿದ್ದಾಗ ಲೈವ್ ಟೆಲಿಕಾಸ್ಟ್ ಆದಾಗ ಅದರ ಇಂಪ್ಯಾಕ್ಟ್ ಮತ್ತಷ್ಟು ಇರ್ತದೆ ಅಂತ ನನ್ನ ಅಭಿಪ್ರಾಯ. ಬಹುಶಃ ಸಂಘಟಕರಾಗಿ ನೀವೇನಾದರೂ ಇದರ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡ್ರೆ ಒಳ್ಳೆಯದಿರ್ತದೆ. ನಾನು ಆವಾಗ ಅದನ್ನೇ ಫಸ್ಟಿಗೆ ಹೇಳಿದ್ದು, ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ ಹೇಳಿದ್ದು. ಅದಕ್ಕೆ ಮೊದಲು ರಂಗಣ್ಣ ಅದನ್ನು ಸೂಚ್ಯವಾಗಿ ಹೇಳಿದರು, ನಮ್ಮ ಅರ್ಥವನ್ನು ನಾವೇ ಆನಂದಿಸಲಿಕ್ಕೆ ಆರಂಭಿಸಬೇಕು ಅಂತ. ಆವಾಗ ಯಾರಿದ್ದಾರೆ, ಪ್ರೇಕ್ಷಕರು ಎಷ್ಟಿದ್ದಾರೆ, ಹೇಗಿದ್ದಾರೆ ಎನ್ನುವ ಪ್ರಶ್ನೆ ಬರುವುದಿಲ್ಲ. ನಮಗೇ ಒಂದು ಕಾನ್ಫಿಡೆನ್ಸ್ ಬರ್ತದೆ, ನಮಗೇ ಅದರ ಆನಂದ ಏನು ಅಂತ ಗೊತ್ತಾಗ್ತದೆ. ಮತ್ತು ನಾವು ಯಾವ ಕಲೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೋ ಆ ಕಲೆಗೆ ಸರಿಯಾದ ನ್ಯಾಯ ಒದಗಿಸಿದ್ದೇವೆ ಎನ್ನುವಂತಹ ತೃಪ್ತಿ ಇರ್ತದೆ. ಆದರೆ ಸರಿ, ಈಗ ಅವರು ಈಗ ಶ್ರೀಧರ್ ಹೇಳಿದ ಹಾಗೆ ಅಥವಾ ಅವರು ಹೇಳಿದ ಹಾಗೆ ಸರಿ, ಹೌದು ಹೊಟ್ಟೆಯ ಪ್ರಶ್ನೆ ಉಂಟು ಅಂತ. ಅದು ನನಗೆ ಅನ್ನಿಸೋದಿಷ್ಟೇ, ನಿಜವಾಗಿ ಕಲೆಯ ಬಗ್ಗೆ ಆಸಕ್ತಿ ಇರುವಂತಹ ನಾವು ನಮ್ಮ ಜೀವನ ಸವೆಸಲಿಕ್ಕಾಗಿ ಬೇರೆ ಒಂದು ದಾರಿಯನ್ನು ಹುಡುಕಿ ಕಲೆಯನ್ನು ಕೇವಲ ಆನಂದಕ್ಕಾಗಿ ಒಂದು ಇಟ್ಟುಕೊಳ್ಳುವುದರ ಮೂಲಕವಾಗಿ ಆ ಕಲೆಯನ್ನು ನಾವು ಜೀವಂತವಾಗಿರಿಸಿಕೊಂಡಾಗ ಈ ಯಾವ ಹಂಗುಗಳು ನಮಗೆ ಸಂಬಂಧಿಸುವುದಿಲ್ಲ ಅಂತ ಕಾಣ್ತದೆ. ಯಾವ ಹಂಗು ನಮಗೆ ಸಂಬಂಧಿಸುವುದಿಲ್ಲ. ಕಲೆ ನಾನು ಕಲೆಗಾಗಿ ಮುಗೀತು, ಅದನ್ನು ನಾನು ಆನಂದ ಅನುಭವಿಸ್ತೇನೆ. ನಮಗೊಂದು ಸಂಪಾದನೆಗೆ ಬೇರೆ ಏನಾದರೂ ಅಲ್ಲ, ಇದೊಂದು ಐಡಿಯಲ್ ಸ್ಟೇಜ್ ಇರ್ಬೋದು, ಸಾಧನೆ ಭಾಳ ಕಷ್ಟ ಇರ್ಬೋದು. ಜಗತ್ಪ್ರಸಿದ್ಧ ಸಿತಾರ್ ವಾದಕರು ಪಂಡಿತ್ ರವಿಶಂಕರ್, ಅದು ಸ್ಟೋರಿಯಾಗಿ ಬಂದಿದೆ, ಗೊತ್ತಿದೆ, ಕಲಾ ವಿಮರ್ಶಕ ವಲಯದಲ್ಲೆಲ್ಲ ಗೊತ್ತಿದೆ. ದೊಡ್ಡ ಆಡಿಟೋರಿಯಂ, ಸಾವಿರಗಟ್ಟಲೆ ಜನ ಸೇರಿದಲ್ಲಿ, ಫುಲ್ ಲೈಟ್ ವ್ಯವಸ್ಥೆ ಎಲ್ಲ ಇದ್ದಾಗ ಅವರಿಗೆ ಪ್ಲ್ಯಾಟ್ಫಾರ್ಮಿಗೆ ಬಂದ ಮೇಲೆ ಬ್ಲ್ಯಾಂಕ್ ಅಂದರೆ ಪೂರ್ತಿ ಕಪ್ಪಾಗಬೇಕು, ಆಡಿಯನ್ಸ್ ಕಾಣಬಾರ್ದು. ಆಡಿಯನ್ಸ್ ಅಲ್ಲ, ಫ್ಲ್ಯಾಶ್ ಕಾಣಬಾರ್ದು, ಮೊಬೈಲ್ ಫ್ಲ್ಯಾಶ್ ಇಲ್ಲ. ಕಂಡ್ರೆ ನಿಲ್ಲಿಸಿದ್ದು, ಕಾರ್ಯಕ್ರಮ ನಿಲ್ಲಿಸಿದ್ದು ಉಂಟು ಅಂತ ಹೇಳುವುದು ಕೇಳಿದ್ದೇನೆ. ನಾನು ಅಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ, ನಾನು ಓದುವುದು ಕೇಳಿದ್ದೇನೆ. ಇದು ಏನನ್ನು ಸೂಚಿಸ್ತದೆ? ಅದು ಸರಿ ತಪ್ಪಿ ಐಡಿಯಲ್ ಸ್ಟೇಟ್ ಬೇರೆ ವಿಷಯ. ಈಗ ಅದು ಏನನ್ನು ಸೂಚಿಸ್ತದೆ ಅಂತ, ಬರುವಲ್ಲಿವರೆಗೆ ಬಂದ ಮೇಲೆ ಇಳಿದು ಹೋಗುವಾಗ ಪ್ರೇಕ್ಷಕರು, ಸಂಭಾವನೆ, ಅಭಿಮಾನಿಗಳು, ಅಪ್ರಿಸಿಯೇಷನ್ ಎಲ್ಲ ಅನಿವಾರ್ಯ. ಕಾರ್ಯಕ್ರಮ ಕೊಡುವಾಗ ಅವನಿಗೆ ಅವನೇ ಇದ್ದರೆ ಅವನ ಬೆಸ್ಟ್ ಬರ್ತದೆ ಅಂತ ನಂಬಿ ಕಾರ್ಯಕ್ರಮ ಕೊಡ್ತಾ ಇರುವ ಒಬ್ಬ ಹಿರಿಯ ಕಲಾವಿದನನ್ನು ತೋರಿಸ್ತದೆ. ನಮ್ಗೆ ಅದು ಐಡಿಯಲ್ ಸ್ಟೇಟ್ ಆಗಬೇಕು ಅಂತ ಅಪೇಕ್ಷೆ. ಅದೇ ನನಗೆ ಹಾಗೆಯೇ ಕಾಣೋದು. ಯಾಕಂದರೆ ಇಲ್ಲದಿದ್ದರೆ ಮತ್ತೆ ಯಾವ ರೀತಿಯಿಂದಲೂ ನಮಗೆ ಆ ಕಲೆಗೆ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಬಾಕಿಯೆಲ್ಲ ಸಾಮಾನ್ಯ ಸಮಸ್ಯೆಗಳನ್ನೆಲ್ಲ ದೊಡ್ಡದು ಮಾಡಿಕೊಂಡು ಹೋಗಿ ಅದರಿಂದಾಗಿ ಕಲೆಯನ್ನೇ ಹೀಗಳೆಯುವುದ ಅಥವಾ ಸಂಘಟಕನನ್ನೇ ಅಥವಾ ಕಲಾವಿದನನ್ನು ಹೀಗಳೆಯುವುದಕ್ಕಿಂತ ಮೂಲಭೂತವಾಗಿ ನಮ್ಮ ಒಂದು ಚೌಕಟ್ಟು, ನಮ್ಮ ಒಂದು ಕಲೆಯ ಬಗ್ಗೆ ನಮ್ಮ ಅಭಿಪ್ರಾಯ, ನಮ್ಮ ಅಪ್ರೋಚು, ನಮ್ಮ ಸಮಾಧಾನ, ಇಷ್ಟು ನಮಗೆ ಸಿದ್ಧವಾಗಿದ್ದರೆ ಆವಾಗ ನಾವು ಒಳ್ಳೆಯ ಕಲಾವಿದರಾಗ್ತೇವೆ, ಕಲೆಗೂ ನ್ಯಾಯ ಒದಗಿಸಿದ ಹಾಗೆ ಆಗ್ತದೆ. ಸರ್, ನಾನು ಸರಿಯಾಗಿ ಹೇಳಿದ್ದು ಅಲ್ಲ, ಹೇಳಿದ್ದು ನಾನು ಹೇಳಿದ್ದು. ಬೇರೆ ಯಾರಾದರೂ ಮೂವರಲ್ಲಿ ಯಾರಲ್ಲೂ ಆದಿತ್ತು ಅಥವಾ ನಿಮ್ಮದೇ ಆದ ಪ್ರತ್ಯೇಕ ಅಭಿಪ್ರಾಯ ತಾಳಮದ್ದಲೆ ಕುರಿತಾಗಿದ್ರು ಆದಿತ್ತು? ನಾನು ಇನ್ನೊಂದು ಅಭಿಪ್ರಾಯವನ್ನು ಹಂಚಿಕೊಂಡು ನಂತರ ಮೈಕ್ ಕೊಡ್ತೇನೆ. ಪ್ರಶ್ನೆ ಅಲ್ಲ, ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ತೇನೆ. ಈಗ ಈ ಕಾರ್ಯಕ್ರಮಕ್ಕೆ ಬರುವ ತಯಾರಿಗಾಗಿಯೇ ನಾನು ಕೆಲವೆಲ್ಲ ಇಂಟರ್ವ್ಯೂಗಳು ಯೂಟ್ಯೂಬಲ್ಲಿ ನೋಡಿದ್ದು. ಒಂದು ಕಾಮನ್ ಥಾಟ್ ಪ್ರಾಸೆಸ್ ಏನು ಅಂದರೆ, ಇದು ತುಂಬ ಕಮರ್ಷಿಯಲ್ ಆಗೋಗಿದೆ ಕಲೆ, ಈಗ ತುಂಬ ಕಮರ್ಷಿಯಲ್ ಆಗೋಗಿದೆ ಅಂತ.
ಆದರೆ ನಾನು ಕಲಾಕಾರ ಅಲ್ಲ, ಆದರೆ ಒಂದು ಕಲೆ, ಯಾವುದೇ ಕಲೆಯ ಆರಾಧಕನಾಗಿ ಹೇಳುವುದೇನು ಅಂದರೆ, ಈಗ ಕಳೆದ 7-8 ದಶಕಗಳಲ್ಲಿ ಭಾರತದಲ್ಲಿ ಆದ ಸಾಂಸ್ಕೃತಿಕ ಜೀವನ ಶೈಲಿ ಅಥವಾ ಆರ್ಥಿಕ ಪರಿಸ್ಥಿತಿಗಳ ಬದಲಾವಣೆಯನ್ನು ಕಂಡರೆ ಯಾವ ಕಲೆ ಕಮರ್ಷಿಯಲ್ ಆಗಿದೆಯೋ ಅದು ಮಾತ್ರ ಉಳಿದುಕೊಂಡಿದೆ. ಮತ್ತು ಯಾವ ಕಲೆಯು ಕಮರ್ಷಿಯಲ್ ಆಗದ ಕಲೆ ಯಾವುದು ಉಳಿದುಕೊಂಡಿಲ್ಲ, ಅಥವಾ ಆ ಕಲೆಗಳ ಕೊನೆಯ ತಲೆಮಾರುಗಳು ಮಾತ್ರ ಉಳಿದುಕೊಂಡಿದೆ. ಆ ನಿಟ್ಟಿನಲ್ಲಿ ಇದು ಒಂದು ರೀತಿ ಒಳ್ಳೆಯದೇ ಅಂತ ನನ್ನ ಅಭಿಪ್ರಾಯ ಅನ್ನಿಸ್ತದೆ. ನಿನ್ನೆ ಕೇಳಿದ್ದು ನಾನು ನಿರ್ದಿಷ್ಟ ಆಗಿ, ನನಗೆ ಅದರ ಪರ್ಟಿಕ್ಯುಲರ್ ಫ್ಯಾಕ್ಟ್ ಗೊತ್ತಾದರೆ ಅದನ್ನು ಹೇಳ್ತಿದ್ದೆ. ಅದು ನನಗೆ ಗೊತ್ತಿಲ್ಲ, ನಾನು ಕೇಳಿದೆ, ನನಗೆ ಗೊತ್ತಾದರೆ ಹೇಳ್ತೇನೆ. ಕರ್ನಾಟಕದಲ್ಲೇ ಒಂದು ಕಲೆಗಾಗಿ ಮೀಸಲಾದ ಒಂದು ಜನಾಂಗದ 600-700 ಜನ ಹೆಣ್ಣು ಮಕ್ಕಳು ಮದುವೆ ಆಗದೇ ಇದ್ದಾರೆ. ಅವರು ಆ ಕಲೆಗೆ ಡೆಡಿಕೇಟೆಡ್ ಎಂಬ ಅದರ ಪರ್ಟಿಕ್ಯುಲರ್ ಸಿಕ್ಕಿದ್ರೆ ನಾನು ಹೇಳ್ತಿದ್ದೆ, ನನಗದು ಪೂರ್ತಿ ವಿವರ ಸಿಗಬೇಕಷ್ಟೇ. ಮದುವೆ ಆಗದೇ ಇದ್ದಾರೆ. ಯಾಕೆ ಅಂದರೆ ಆ ಕಲೆಗೆ ಅವರು ಡೆಡಿಕೇಟೆಡ್ ಆದದ್ದರಿಂದ. ಈಗ ನಾವು ಮಾತಾಡೋದು ಕಲೆಗೆ ಡೆಡಿಕೇಟೆಡ್ ಆದವರಿಗೆ ಫೈನಾನ್ಷಿಯಲ್ ಬ್ಯಾಕಪ್ ಕೊಡುವುದಕ್ಕೆ, ಅವರಿಗೆ ಒಳ್ಳೆ ರೆಮ್ಯುನರೇಷನ್ ಕೊಡುವುದಕ್ಕೆ, ಅವರಿಗೆ ಸೋಷಿಯಲ್ ಸ್ಟೇಟಸ್ ಕೊಡುವುದಕ್ಕೆ. ಅದು ಇಲ್ಲ ಅಂತ ಆದರೆ ಆ ಕಡೆಗೆ ಡೆಡಿಕೇಟೆಡ್ ಆದವರು ಹೇಗಿದ್ದಾರೆ ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಆ ಕಲೆಗಾಗಿ ತೆತ್ತುಕೊಂಡ್ರೆ ಅವರಿಗೆ ಇಲ್ಲ, ಲೈಫ್ ಇಲ್ಲ. ಈಗ ಅವರೇನು ಮಾಡಬೇಕು ಅಂತ ನಾವು ಹೇಳೋದು, ಅವರನ್ನು ಈಗ ಅಲ್ಲಿ ಕಲೆಯಲ್ಲಿ ಉಳಿಸಬೇಕಾದ್ರೆ ಇನ್ನಾದರೂ ಅವರಿಗೆ ಬೇಕಾದ ಸೌಕರ್ಯಗಳನ್ನು, ಬಾಕಿದ ಮೂಲಭೂತ ಅನಿವಾರ್ಯತೆಗಳನ್ನು ಒದಗಿಸಿಕೊಡುವಲ್ಲಿ ಸರ್ಕಾರದ ಮಟ್ಟದಲ್ಲೋ ವ್ಯಕ್ತಿಗತವಾಗಿಯೋ ಸಾಂಸ್ಥಿಕವಾಗಿಯೋ ಪ್ರಯತ್ನಿಸಬೇಕಲ್ವೋ. ಯಕ್ಷಗಾನ ಕಲೆಯವಿದರು ಸದ್ಯ ನಾವು ಹೆಮ್ಮೆ ಪಡಬೇಕಾದ್ದು, ಅವ್ರು ತುಂಬ ಶ್ರೀಮಂತರು ಅಂತಲ್ಲ, ಆ ಸ್ಥಿತಿಯಲ್ಲಿಲ್ಲ. ವ್ಯಾವಹಾರಿಕವಾಗಿ ಸಮಾಜ ಅವರನ್ನು ಪೋಷಿಸಿದೆ. ಇದು ಕೃತಜ್ಞತೆಯಿಂದಲೇ ಹೇಳೋದು. ಅವರು ನಾನು ಯಕ್ಷಗಾನಕ್ಕೆ ಬಂದದ್ರಿಂದ, ಇವರು ಹೇಳಿದಾಗ ಮಕ್ಕಳನ್ನು ಅದಕ್ಕೆ ಬಿಡದಿದ್ದರು, ನಾನು ನನ್ನ ಲೈಫ್ ಟೈಮಲ್ಲಿ ಹೇಗೋ ಸುಧಾರಿಸಿಯೇನು ಎಂಬ ಆತ್ಮವಿಶ್ವಾಸದಲ್ಲಿ ಇರುವ ಹಂತದಲ್ಲಿ ಸಮಾಜ ಅವನನ್ನು ನೋಡಿಕೊಂಡಿದೆ. ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ಅದಕ್ಕೂ ಆಕ್ಷೇಪ ಹೇಳುವವರು ಇರ್ತಾರೆ, ಅದು ಎಲ್ಲ ಕಾಲದಲ್ಲಿ ಎಲ್ಲದಕ್ಕೂ ಹೇಳುವವರು ಇರ್ತಾರೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ರುದ್ರ ವೀಣೆಗೆ ಅವರ ಹೆಸರು ನನಗೆ ಮಾಡ್ತಾ ಇದ್ದು, ನಾನು ಕಟೀಲ್ಗೆ ಕರೆಸಿದ್ದು ಇವರು ಅಲ್ಲಲ್ಲ, ರುದ್ರವೀಣೆ ಇಲ್ಲ ಅಲ್ಲ, ಅವರಲ್ಲ, ಇರಲಿ, ನನಗೆ ಹೆಸರು ನೆನಪಾದೆ. ಅಲ್ಲ, ಮುಸ್ಲಿಂ ಬಾಂಬೆ, ಇರಲಿ, ಅವರ ಹೆಸರು ನಾನು ಹೇಳಿದ್ದು. ನನಗೆ ಈಗ ಜಸ್ಟಿಗೆ ನಾನೇ ಕರೆಸಿದ್ದು ಮರ್ತೋಗಿದೆ. ಇಡೀ ದೇಶದಲ್ಲಿ 3 ಜನ ಇದ್ದಾರೆ ಅದರ ಕಲಾವಿದರು. ಈಗ ಅವ್ರಿಗೆ ಅಡ್ಡಿಲ್ಲ, ತುಂಬ ವಿನಯ ಉಂಟು ಅವರಲ್ಲಿ. ಅವರು ಮುಸ್ಲಿಂ ಅಂದರೆ ಅವರು ಪರಂಪರಾಗತವಾಗಿ ಬಂದದ್ದು ರುದ್ರವೀಣೆ. ಅವರದ್ದು ನಿತ್ಯ ಇದೆಯೇನು ಗೊತ್ತುಂಟ ಅವರಿಗೆ? ಎಂಜಿನಿಯರಿಂಗ್ ಶಾಪ್, ಗ್ಯಾರೇಜ್. ಇತ್ತೀಚೆಗೆ ಅವರು ಕಡಿಮೆ ಮಾಡಿದ್ದಾರೆ ಅದನ್ನು. ಆದರೆ ಆ ರಾಜಾಶ್ರಯ ಕಳೆದು ಈ ಪ್ರಜಾಪ್ರಭುತ್ವದ ಮಧ್ಯೆ ಬಂದಂತಹ ಈ ಆಶ್ರಯ ಇಲ್ಲದೇ ಇರುವಂತಹ ಒಂದು ಕಲಾವಿದರ ವಿದ್ವಾಂಸರ ಸ್ಥಿತಿ ಉಂಟಲ್ಲ, ಇದರಲ್ಲಿ ಅವರು ಗ್ಯಾರೇಜಿ ಮತ್ತು ಇದು ಎಂಜಿನಿಯರಿಂಗ್ ಶಾಪ್ ಮಾಡಿ, ಆದರೆ ಅವರು ಹೆಮ್ಮೆಯಿಂದ ರುದ್ರವೀಣೆಯನ್ನು ಬಿಡಲಿಲ್ಲ. ಈಗ ಅವರು ಇಂಟರ್ನ್ಯಾಷನಲ್ ಕಲಾವಿದರು, ಆ ಪ್ರಶ್ನೆ ಬೇರೆ. ಆದರೆ ಇರುವುದು 3 ಜನ. ಆದ್ದರಿಂದ ನಾನು ಯಾಕೆ ಹೇಳಿದ, ವೃತ್ತಿಗೆ ಹೊಟ್ಟೆಗಾಗಿ ಬೇರೆ ವೃತ್ತಿಯನ್ನು ಮಾಡಿಕೊಂಡು ಇದರಲ್ಲಿ ಆನಂದವನ್ನು, ಈ ಕಲೆಯನ್ನು ಕಲೆಯಲ್ಲಿ ನಮಗೆ ತೊಡಗಿಸ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳೋದಕ್ಕೆ ದೊಡ್ಡ ದೊಡ್ಡ ಉದಾಹರಣೆಗಳು ಉಂಟು ಅಂತ ಹಾಗೆ ಹೇಳಿದ್ದು ನಾನು ಅಷ್ಟೇ. ಮಾತಾಡಲಿಕ್ಕೆ ಒಂದು ಪ್ರಶ್ನೆ ಅಂದರೆ, ನಾವು ಬೆಳಗ್ಗಿನಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಅಂದರೆ ನೀವು ಪ್ರಾಸ್ತಾವಿಕದಲ್ಲಿ ವಿಷಯವನ್ನು ಕ್ರಿಸ್ಪಾಗಿ ಹೇಳಿದ್ರಿ. ನಂದು ಪ್ರಶ್ನೆ ಅಂದರೆ, ಎಲ್ಲ ಹಿರಿಯರಿದ್ದಾರೆ, ಕಲ್ಪವೃಕ್ಷ ಪುನಶ್ಚೇತನ ಅಂದರೆ ಈಗ ಸಂಘಟಕರಿರ್ಬೋದು, ಕಲಾವಿದರಿರ್ಬೋದು, ಅಥವಾ ಪ್ರೇಕ್ಷಕರಿರ್ಬೋದು, ಎಲ್ಲ ಕಡೆಯಿಂದ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಇದೆ ಅಂತ ಆಗುವಾಗ ಪುನಶ್ಚೇತನ ಆಗಬೇಕನ್ನೋದು ಸತ್ಯ ಅಂತ ಆದರೆ, ಅದು ಯಾಕೆ ಈಗ ಪ್ರಸ್ತುತ ಆಗಲೇಬೇಕು, ಮತ್ತು ಅದು ಆಗಲಿಕ್ಕೆ ಇನ್ನೂ ಬೇರೆ ಏನು ನಾವು ಮಾಡಬಹುದು ಅನ್ನೋದಕ್ಕೆ? ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲದೆ ಅದು ಹಾಗೆಯೇ ಉಳಿಯುವುದೊಂದು. ಪ್ರಾಬ್ಲಮ್ ಏನು ಅಂತ ನಿಖರವಾಗಿ ಐಡೆಂಟಿಫೈ ಆದದ್ದರಿಂದಲೇ ಸಾರ್ಟ್ ಔಟ್ ಆಗುವುದು ಒಂದಷ್ಟು. ಈಗ ನೀವೀಗೊಂದು ಕಮ್ಯುನಿಕೇಟ್ ಮಾಡಿದ್ದೀರಿ, ನಾನು ಅವ್ರು ಮಾಡಬೇಕು ಅಂತ ಒತ್ತಡ ಹೇರುವುದಲ್ಲ ವೇದಿಕೆಯಲ್ಲಿ. ಹವ್ಯಾಸಿಗಳಿಗೆ ಒಂದು ಆಪರ್ಚುನಿಟಿ ಇದೆ. ಈಗ ಈ ವರ್ಷ ಅಲ್ಲದಿದ್ದರೆ ಬರುವ ವರ್ಷ ಯಾರೋ ಒಬ್ಬರಿಗೆ ಒಂದು ಆಪರ್ಚುನಿಟಿ ಹೆಚ್ಚು ಸಿಕ್ಕುವ ಹಾಗಾದರೆ ಒಂದು ಸ್ಟೆಪ್ ಫಾರ್ವರ್ಡ್ ಆದ ಹಾಗೆ, ಅವರ ಮೂಲಕ ಅಥವಾ ಇಲ್ಲಿ ಕೇಳಿದವರ ಮೂಲಕ. ಇದನ್ನು ನೀವು ಇಲ್ಲಿ ಟೆಲಿಕಾಸ್ಟ್ ಮಾಡ್ತೀರಿ, ಸಿಕ್ಕಿದರೆ ಹವ್ಯಾಸಿಗಳಿಗೆ ಮೈನ್ ಸ್ಟ್ರೀಮಿಗೆ ಬರುವುದಕ್ಕೆ.
ಕಲಾವಿದ ಅಧ್ಯಯನಶೀಲ ಆಗಿ ಏನು ಮಾಡಬೇಕು, ಯಾವ ನಿರೀಕ್ಷೆ, ಈಗ ಇವರು ಮಾತಾಡಿದ್ದಾರೆ. ಇದನ್ನು ಕೇಳಿ ಯಾರೋ ಒಂದೆರಡು ಅಂಶಗಳಲ್ಲಿ ತನ್ನನ್ನು ತಾನು ಬೇರ್ಪಡಿಸಿದರೆ ಅದೇ ಒಂದು ಸ್ಟೆಪ್ ಫಾರ್ವರ್ಡ್ ಬಂದ ಹಾಗೆ. ಮತ್ತೆ ಡ್ರಾಸ್ಟಿಕ್ ಆಗಿ ಓವರ್ನೈಟ್ ನಮಗೆ ಪೂರ್ತಿ ಬದಲಾಗಿ ಐಡಿಯಲ್ ಸ್ಟೇಟ್ ನಿರ್ಮಾಣ ಆಗ್ತದೆ ಎಂಬ ಭ್ರಮೆ ಎಲ್ಲ ಬೇಡ, ಅದು ಆಗಲಿಕ್ಕೆ ಮಾಡಿದ್ದೂ ಅಲ್ಲ. ಆದರೆ ನಮ್ಮ ಅಟೆಂಪ್ಟ್ ಮಾಡುವವರು ಇದ್ದಾರೆ, ಒಂದು ವರ್ಗ ಉಂಟು ಅಂತ ಸಮಾಜವು ಗುರುತಿಸಲಿ, ವಿಮರ್ಶಕರು ಗುರುತಿಸಲಿ, ಕಲಾವಳಿಯು ಗುರುತಿಸಲಿ ಎಂಬುದು ನಮಗೆ ಆಶಯ. ಕೊನೆಯ ಒಂದು ಮಾತು ಬಾಕಿ ಉಂಟು, ನಾನು ಅವ್ರನ್ನ ಉಳಿಸಿಕೊಂಡಿದ್ದೇನೆ. ಕಲಾವಿದಾಗಿ ಈಗಿನ ಪ್ರೇಕ್ಷಕರ ಬಗ್ಗೆ ಒಬ್ಬ ಕಲಾವಿದನ ಪಾಯಿಂಟ್ ಆಫ್ ವ್ಯೂ ಇಂದ ಏನು ಅನ್ನಿಸ್ತದೆ ಅಂತ ಸುಣ್ಣಂಬಳದವರು ಮಾತಾಡ್ತಾರೆ. ಅದು ಮಾತಾಡಿದ ಮೇಲೆ ಬಹುಶಃ ಈ ಕಾರ್ಯಕ್ರಮವನ್ನು ಸಮಾರೋಪ ಮಾಡುವ ಅಂತ ನಾನು ಭಾವಿಸ್ತೇನೆ. ಅದರ ಮೊದಲು ನಾನು ಕೇಳಬೇಕು, ನಾನು ಗೌರವದಿಂದ ಕೃತಜ್ಞತೆಯಿಂದ ಅಶೋಕ್ ವರ್ಧನ್ರ ಉಪಸ್ಥಿತಿಯನ್ನು ನಮಸ್ಕಾರಪೂರ್ವಕವಾಗಿ ಗೌರವಿಸ್ತೇನೆ. ತುಂಬ ಹಿರಿಯರು, ತುಂಬ ಅನುಭವ ಸಂಪನ್ನರು, ನೀನಾಸಮಿಂದ ತೊಡಗಿ ನನಗೆ ಗೊತ್ತಿದ್ದ ಹಾಗೆ, ಅದು ನನಗೆ ಗೊತ್ತಿಲ್ಲದವರು ಎಲ್ಲೆಲ್ಲ ಭಾಗಿಯಾಗಿದ್ದಾರೆ ಅಂತ ಅವರಿಗೆ ಗೊತ್ತು, ಬಂದಿದ್ದಾರೆ. ತುಂಬ ದೇಶೀಯವಾಗಿ ಅಗ್ರಮಾನ್ಯರೆನಿಸಿದಂತಹ ಚಿಂತಕರ, ವಕ್ತಾರರ ಶಿಬಿರಗಳಲ್ಲಿ ಭಾಗಿಯಾಗಿ ಸಂವಾದವನ್ನು ನಡೆಸಿ ಅನುಭವ ಸಂಪನ್ನರಾದವರು. ಅವರು ಹೇಗೆ ಸಮಾನವಾಗಿ ಕಾಣ್ತಾರೆ ಅವರ ದೃಷ್ಟಿಕೋನದಲ್ಲಿ ಎಂಬುದಕ್ಕೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಡೆಡಿಕೇಟೆಡ್ ಆಗಿ ಈ ಪ್ರಾಯದಲ್ಲಿ ಅವರು ಬಂದು ಇದ್ದದ್ದೇ ಈ ಪ್ರಯತ್ನಕ್ಕೆ ಅವರು ಕೊಟ್ಟ ಬಹುದೊಡ್ಡ ಬೆಂಬಲ ಅಂತ ನಾನು ಅವರಿಗೆ ಕೃತಜ್ಞತೆ ವ್ಯಕ್ತಪಡಿಸ್ತೇನೆ. ಸರ್, ಏನಾದರೂ ಮಾತಾಡ್ತೀರಾ? ಧನ್ಯವಾದಗಳು. ರಂಗಣ್ಣ, ಒಂದು ಕೊನೆಯ ಪ್ರಶ್ನೆ. ಹೇಳಿ. ಉಳಿದ ಅಂದರೆ ಪ್ರಾತ್ಯಕ್ಷಿಕೆಯಲ್ಲಿದ್ದಂಥ ನಿಮ್ಮ ಮೂವರಿಗೆ ಅಂದರೆ ಕಲಾವಿದರಿಗೆ ಒಂದು ನಮ್ಮ ಕಲಿಕಾಸಕ್ತರಿಂದ ಒಂದು ಪ್ರಶ್ನೆ. ಹಿಂದೆ ನನ್ನ ಫ್ರೆಂಡ್ ಒಬ್ಬರು ಅಂದರೆ ಸಹೃದಯಿಗಳು ನನ್ನೊಟ್ಟಿಗೆ ಮಾತಾಡುವಾಗ ಇದನ್ನು ಮಾತಾಡ್ತಾ ಇದ್ರು. ರಂಗಣ್ಣ ಹಿಂದೆ ಒಂದು ಸಭೆಯಲ್ಲಿ ಮಾತಾಡುವಾಗ ನೀವು ಹೇಳಿದ್ರಿ, ನಿಮಗೆ ಪೆರ್ಲ ಪಂಡಿತರು ಹೇಗೆ ನಿಮ್ಮನ್ನು ಒಂದು ಇವೆಂಟ್ ತಾಳಮದ್ದಳೆಯಲ್ಲಿ ಇದು ಮಾಡಿದ್ರು, ಅಟ್ಯಾಕ್ ಮಾಡಿದ್ರು, ಅದರಿಂದ ನೀವು ಅಲ್ಲ ಅದು ಸಾರಿ ಅಂದ್ರೆ ಅದು ನಾನು ಮೂಢಮೇಲು ಶಾಸ್ತ್ರಿಗಳು ಅಂದ್ರೆ ಅದು ಪ್ರಾಸಂಗಿಕವಾಗಿ ಇತ್ತು, ಅದೇನು ಅಲ್ಲ ಅಲ್ಲ ಪರ್ಸನಲ್ ಅಲ್ಲ. ಅದನ್ನ ಅಂದ್ರೆ ನಿಮ್ಗೆ ಅದೊಂದು ಕಲಿಕೆಯಾಗಿ ನಿಮ್ಗೆ ಒದಗಿ ಬಂತು. ಅದು ಈಗಿನ ಜನರೇಷನ್ಗೆ ನಿಮ್ಮಿಂದ ಅದು ಅಂದ್ರೆ ಈಗಿನ ಹಿರಿಯ ಕಲಾವಿದರು ಕಲಿಕಾಸಕ್ತರಿಗೆ ಹಾಗೆ ಒಂದು ಟ್ರೈನ್ ಮಾಡುವಂತಹ ಒಂದು ವಿಧಾನ ಈಗ ಕಾಣ್ತಾ ಇಲ್ಲ ಅಂತ ನನ್ನ ಫ್ರೆಂಡ್ ಒಬ್ಬರು ನನ್ನಲ್ಲಿ ಮಾತಾಡುವಾಗ ಆಡಿದಂತಹ ಮಾತು. ಅದು ಪ್ರಾಕ್ಟಿಕಲ್ ಆಗಿ ಹೇಳಿ. ಮತ್ತೆ ಅದು ಅವರದ್ದೇ ಅಂತ ಅವರ ಮೇಲೆ ಹಾಕ್ಲಿಕ್ಕೆ ನನಗೆ ಅನಿಸಿಲ್ಲ, ಯಾಕಂದ್ರೆ ಅದು ನನಗೂ ಸ್ವಲ್ಪ ಅದು ಅನುಭವ ಅನಿಸಿದೆ, ಮಾಡ್ಬೋದಿತ್ತಲ್ಲ ಅಂತ ಒಂದು ಅನಿಸಿದೆ. ಹಾಗಾಗಿ ಪ್ರಶ್ನೆ ನನ್ನದು ಅಂತ ಅಂದುಕೊಳ್ಬೋದು. ಮತ್ತೆ ಮುಂದುವರಿದಂದ್ರೆ ಕೆಲವು ತಪ್ಪುಗಳಾದಾಗ ಒಂದು ತಾಳಮದ್ದಳೆಯಲ್ಲಿ ನೋಡಿದ್ದೀನಿ ನಾನು, ಒಂದು ತಪ್ಪಾದ ರೀತಿಯಲ್ಲಿ ಒಂದು ಪಾತ್ರ ಚಿತ್ರಣ ಆಯಿತು, ಅದು ವೈರಲ್ ಆಯಿತು, ವಾವ್ ಫ್ಯಾಂಟಾಸ್ಟಿಕ್ ಸೂಪರ್ ಅನ್ನುವ ಮಟ್ಟಿಗೆ ಅದೊಂದು ವೈರಲ್ ಆಯಿತು. ಅದು ಅಂದರೆ ಅದು ತಪ್ಪು ಅಂತ ಹೇಳುವಲ್ಲಿ ಒಂದು 45 ಜನ ಕಮೆಂಟಲ್ಲಿ ಒಬ್ಬರು ತಪ್ಪು ಅಂತ ಹೇಳಿದ್ದಕ್ಕೆ ಅವರ ಮೇಲೆ ಅಟ್ಯಾಕ್ ಸಹಿತ ಆಯಿತು. ಹಾಗೆ ಹೇಳಿ ಅದನ್ನು ತಪ್ಪು ಅಂತ ಅವರಿಗೆ ರೀಚ್ ಮಾಡಲಿಕ್ಕೆ ಅಂದರೆ ಮಾಡಿದ್ದು ನನಗೆ ಗೊತ್ತಾಗಲಿಲ್ಲ. ಅದು ಈಗ ನಿಮ್ಮಂಥ ಹಿರಿಯ ಕಲಾವಿದರು ಹೇಳಿದರೆ ಅದೊಂದು ಸ್ಟ್ಯಾಂಡ್ ಆಗಿ ನಿಲ್ತದೆ. ಈಗ ಭಾಳ ಜನರಿಗೆ ಗೊತ್ತಿದೆ ಅದು ತಪ್ಪು ಅಂತ ಹೇಳಿ. ಹಿರಿಯರು ಯಾರಾದರೂ ಅದನ್ನು ಹೇಳಿದರೆ ಇದು ಸರಿಯಲ್ಲ, ಇದು ತಪ್ಪು ಅಂತ ಹೇಳಿ ನಮ್ಮಂಥವರಿಗೆ ಅಥವಾ ಕಲಿತಿದ್ದವರಿಗೆ ಯಾರಾದ್ರು ತಪ್ಪು ಅಂತ ಹೇಳಿದರೆ ಅದು ನಮಗೆ ರೀಚ್ ಆಗ್ತದೆ, ಅಥವಾ ಆ ತಪ್ಪು ಮಾಡಿದವರಿಗೆ ರೀಚ್ ಆಗ್ತದೆ. ಆ ಥರದ್ದೊಂದು ಒಂದು ಏನಂತಾರೆ ವಾತಾವರಣ ನಿರ್ಮಾಣ ಆಗಬೇಕಿತ್ತ ಅಥವಾ ಉಂಟಾ ಅಥವಾ ಮುಂದೆ ಮಾಡಬಹುದಾ ಹೇಗೆ ಅಂತ? ನಾನು ಹೇಳಿದ ಪೂರ್ವದ ಮಾತನ್ನೇ ರೆಫರೆನ್ಸ್ ಮಾಡಿದ್ರಿಂದ ನಾನು 2 ವಾಕ್ಯದಲ್ಲಿ ಹೇಳಿಬಿಡ್ತೇನೆ. ಹಿಂದೆ ಹಾಗೆ ಸಿದ್ಧಪಡಿಸುವ ಕ್ರಮ ಇತ್ತು. ಈಗ ಶೇಣಿಯವರ, ನನ್ನದು ಬಿಡಿ, ನನ್ನದು ಸಣ್ಣವನ ಉದಾಹರಣೆ. ಶೇಣಿಯವರ ಯಕ್ಷಗಾನ ಮತ್ತು ನಾನು ಕೇಳಿದರೆ ಅರ್ಥಗಾರಿಕೆ ಹೋಗೋದಲ್ಲಿ 64 ವಿದ್ಯೆ ಕಲಿತು ಅಂತ ಹೇಳಿದರೆ ಅಲ್ಲಿಗೆ ನಿಲ್ಲಿಸ್ತಿದ್ರಂತೆ. 64 ಯಾವುದು ಅಂತ ಹೇಳಿದ ಮೇಲೆ ಮುಂದೆ ಹೋದರೆ ಸಾಕು ಅಂತ. ಸುಮ್ಮನೆ ಹೇಳಿ ಪಾಸ್ ಆಗಲಿಕ್ಕಿಲ್ಲ, ಒಂದು ಪಾಸಿಂಗ್ ರೆಫರೆನ್ಸ್ ಆಗಿ 64 ವಿದ್ಯೆ ಅಂತ ಹೇಳಲಿಕ್ಕಿಲ್ಲ. 64 ಯಾವುದು ಅದು ಒಂದು ಕಾಲ. ಅರ್ಥಧಾರಿಯನ್ನು ತಟ್ಟಿ ಮುಟ್ಟಿ ನೋಡಿ ಇವ ಎಷ್ಟು ಗಟ್ಟಿ ಇದ್ದಾನೆ ಅಂತ ಅಲ್ಗಾಡಿಸಿ ನೋಡಿ ಇದು ನಿಲ್ಲಬಹುದಾದದ್ದಾದರೆ ಸ್ಟ್ಯಾಂಡ್ ಆಗಲಿ, ಇಲ್ಲದಿದ್ದರೆ ಬಿದ್ದು ಹೋಗಲಿ ಎಂಬ ಭಾವದಿಂದ ಪರೀಕ್ಷೆಗೊಳಪಡಿಸ್ತಾ ಇದ್ದ ಹಿರಿಯರು ಇದ್ದ ಸನ್ನಿವೇಶ ಇತ್ತು. ಅದು ತಾಳಮದ್ದಳೆಯಲ್ಲಿ ಮಾತ್ರ ಅಲ್ಲ. ಈಗ ಹೇಗೆ ಮನಸ್ಥಿತಿ ಬದಲಾಗಿದೆ ಅಂದರೆ, ನನಗಿಂತ ಹೆಚ್ಚಿನ ಮೇಳದ ಅನುಭವ ಇದ್ದ ವಿಶ್ವಣ್ಣ ಹೇಳ್ಯಾರು. ಮೊದಲು ಮೇಳದಲ್ಲಿ ಮೇಲಿನ ಪೆಟ್ಟಿಗೆ ಇದ್ದವ್ರ ಹತ್ರ ಮಕ್ಕಳು ಹೋಗ್ಲಿಕ್ಕಿಲ್ಲ, ಕೆಳಗಿನ ಪೆಟ್ಟಿಗೆಯವರು ಒಂದು 4 ಪೆಟ್ಟಿಗೆ ಮೇಲೆ ಬರ್ತಿರ್ಲಿಲ್ಲ ಹೆದರಿಕೆಯಲ್ಲಿ. ಈಗ ಯಾಕೆ ಹಾಗೆ ಮಾಡಿದೆ ಅಂತ ಕೇಳಿದರೆ ಉತ್ತರ ಹೇಳದೆ ಹೋಗುವ ಔದ್ದಟ್ಟಿ ಇದ್ದ ಕಾಲ.
ಯಾರು ಹಿರಿಯರು ಕಲಿಸಬೇಕಾದ ಸ್ಥಾನದಲ್ಲಿದ್ದವರು ಯಾಕೆ ಮಾಡಿದೆ ಅಂತ ಕೇಳಿದರೆ ಉತ್ತರವೂ ಹೇಳಲಿಕ್ಕಿಲ್ಲ. ಅವ ಕೊಟ್ಟ ಸಂಬಳಕ್ಕೆ ನಾನು ಬೇಕಾದ್ದು ಮಾಡ್ತೇನೆ ಎಂಬ ಭಾವದಲ್ಲಿ ಉತ್ತರ ಹೇಳದೆ ಉದ್ದಟದಿಂದ ಹೋದರೂ ಮಾತಾಡಲಿಕ್ಕಿಲ್ಲ. ಮಾತಾಡಿದರೆ ನಾಳೆ ಅವ ಬೇಗ ತಗೊಂಡು ಹೋಗ್ತಾನೆ, ಬೇರೆ ಜನ ಇಲ್ಲ. ಅಷ್ಟು ಮೇಳ, ಅಷ್ಟು ಕಾಂಪಿಟಿಷನ್ ಉಂಟು. ಆದ್ದರಿಂದ ಆ ಕ್ರಮದಲ್ಲಿ ಹೇಳಿಕೊಡುವುದು, ಕಲಿಯುವುದು ಇದೆಲ್ಲವೂ ಹೋಗಿದೆ. ಸಮೂಹ ಮಾಧ್ಯಮದಲ್ಲಿ ಬರುವ ಕಮೆಂಟ್ ಡೈರೆಕ್ಟಾಗಿ ಹೇಳುವುದಿಲ್ಲ, ಒಟ್ಟು ಕಮೆಂಟ್ ಮಾಡ್ತಾರೆ ಅಂತ ನೋಡಿ. ಎಷ್ಟೆಷ್ಟೋ ಒಳ್ಳೆಯ ಅಭಿಪ್ರಾಯಗಳನ್ನು ತುಂಬ ಚಿಂತಕರಾದವರು ಹೇಳಿದಾಗಲೂ ಪ್ರತಿಕ್ರಿಯೆ ಇಲ್ಲದೆ ಅದು ಬಿದ್ದು ಹೋಗ್ತದಂತೆ. ನೀವು ಆಲೋಚನೆ ಮಾಡಿ, ಯೂಸ್ಲೆಸ್ ಆದ ಕಮೆಂಟ್ಸ್ ಬಂದಾಗ ಪ್ರತಿಕ್ರಿಯೆ ಕೊಟ್ಟು ಅದನ್ನು ವೈರಲ್ ಮಾಡೋದಕ್ಕಿಂತ ಜಸ್ಟ್ ಅದನ್ನು ಇಗ್ನೋರ್ ಮಾಡಿ. ಎಷ್ಟೆಷ್ಟೋ ಒಳ್ಳೆ ಚಿಂತನೆಗಳು ಗಾಳಿಯಲ್ಲಿ ಹೋಗ್ತಾ ಉಂಟು. ಯಾರೋ ಒಬ್ಬರು ಒಂದು ಪ್ರಸ್ತಾವ ಮಾಡಿದರು, ಯಾರು ಪ್ರತಿಕ್ರಿಯೆ ಕೊಡದಿದ್ದರಿಂದ ಅದು ಇಟ್ಸ್ ಆಫ್ ನೋ ಯೂಸ್ ಅಂತ ಆಗ್ತಾ ಉಂಟು. ನಾವು ಇದಕ್ಕೆ ಅದರ ಬೆನ್ನಿಗೆ ಬಿದ್ದು ಸೆನ್ಸೇಷನಲಿಸಮ್ ಅಂತ ಏನು ಹೇಳ್ತೇವೆ, ಅದನ್ನೊಂದು ಸಂಚಲನ ಮೂಡಿಸಲಿಕ್ಕೆ ಹೊರಟು ಬೆನ್ನಿಗೆ ಬಿದ್ದು ಅದಕ್ಕೆ ಪ್ರತಿಕ್ರಿಯೆ, ಮರು ಪ್ರತಿಕ್ರಿಯೆ ಕೊಟ್ಟು ಅಭಿಮಾನಿ ಬಳಗದಿಂದ ಬೆಳೆಸಿ ಬೇಕಾದ್ದು ಬೇಡದಿದ್ದದ್ದು ಮಾತಾಡಿ ಅದನ್ನೊಂದು ಇಶ್ಯೂ ಅಂತ ಮಾಡಿ ಹಾಕ್ತಾ ಇದ್ದೇವೆ. ಜಸ್ಟ್ ಇಗ್ನೋರ್ ಮಾಡಿ. ನಿಮಗೆ ಕೇಳಿದ್ರಲ್ಲಿ ಒಳ್ಳೆಯದುಂಟಾ, ನೀವು ಅಳವಡಿಕೆ ಮಾಡಿಕೊಳ್ಳಿ. ತುಂಬ ಸೋಷಿಯಲ್ ಮೀಡಿಯಾ ಡಿಬೇಟ್ಸಿಗೆ ಹೋಗಬೇಡಿ ಅಂತ ನಾನು ಪರ್ಸನಲ್ ಆಗಿ ಹೇಳೋದು. ಅದು ಎಲ್ಲರೂ ಒಪ್ಪುತ್ತಾರೆ ಇಲ್ವ? ಸೋಷಿಯಲ್ ಮೀಡಿಯಾ ವಹಿಸಿ ಡಿಬೇಟಿಗೆ ಹೋಗಬೇಡಿ. ಯಾಕೆಂದರೆ ಅದು ಯಾರ ಕಂಟ್ರೋಲಲ್ಲೂ ಇಲ್ಲದೆ ಬೆಳೀತಾ ಇರುವ ಕಾಲಘಟ್ಟ ಇದು. ಆ ಡಿಬೇಟ್ಗಳು ಯಾರೋ ಒಬ್ಬ ಸೆನ್ಸಿಬಲ್ ಪರ್ಸನ್ ಅದನ್ನು ಸೆಂಟ್ರಲ್ ಪಾಯಿಂಟಲ್ಲಿ ನಿಂತು ಅದು ರೆಗ್ಯುಲೇಟ್ ಮಾಡೋದು ಹೌದಾದರೆ ಓಕೆ. ಇಲ್ಲಲ್ಲ, ಆ ಸ್ಥಿತಿ ಇಲ್ವಲ್ಲ, ಬೇಡ. ನಿಮಗೆ ತುಂಬ ಒಳ್ಳೆ ಸೆನ್ಸಿಬಲ್ ಆಗಿ ಯಾರಾದರೂ ಹೇಳಿದ ಅವನ ನಂಬರ್ ಇರ್ತದೆ, ಜಸ್ಟ್ ಅವರಿಗೆ 1 to 1 ಕಾಂಟ್ಯಾಕ್ಟ್ ಮಾಡಿ, ಕ್ಲಾರಿಫಿಕೇಷನ್ ಅವನಿಗೆ ಕೊಡಿ, ಅವನಿಂದ ಬೇಕಾದ ಕ್ಲಾರಿಫಿಕೇಷನ್ ನೀವು ತಗೊಳ್ಳಿ. ಹಾಗೆ ಬೆಳೆಸಿಬಿಟ್ರೆ ಅಲ್ಲೇ ಕಮೆಂಟ್ ಹಾಕಿ ಅದನ್ನು ಬೆಳೆಸಬೇಡಿ ಅಂತ ನನಗೆ ಕಾಣುತ್ತೆ. ಅಲ್ಲ, ಬೇರೆ ಏನಾದರೂ ಹೇಳಲಿಕ್ಕಿದ್ರೆ ಹಾಗಾದರೆ ವಿಶ್ವಣ್ಣನಿಗೆ ನಾನು ಮೈಟಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಕಲಾವಿದನಾಗಿ ಪ್ರೇಕ್ಷಕರಿಂದ, ಈಗಿನ ಕಾಲದ ಪ್ರೇಕ್ಷಕರು, ಇದರ ಬಗ್ಗೆ ಅವರಿಗೆ ಅನಿಸಿದ್ದನ್ನು ಹೇಳಿ ಮತ್ತೆ ಕಾರ್ಯಕ್ರಮ ಮುಗಿಸುವ ಮೊದಲು ಮುಗಿಸ್ತಾ ಇರುವುದು ಒಂದು ಕ್ಷಮಾಪಣೆಯ ಮೂಲಕ. ಈಗೊಂದು ಕಾರ್ಯಕ್ರಮ ಮಾಡಬೇಕು ಅಂತಾದಾಗ ಒಂದು ಸಮಾಲೋಚನೆಗೆ ಅಂತ ಮಿತ್ರರು ಅವರಿದ್ದಲ್ಲಿಗೆ ನನ್ನನ್ನು ಕರೆಸಿಕೊಂಡ್ರು. ನಿಮಗೇನು ಅನ್ನಿಸ್ತದೆ, ನಿಮ್ಮ ಐಡಿಯಾಸ್ ಹೇಳಿ ಅಂತ. ನಮ್ಮ ಐಡಿಯಾಸ್ ಹೇಳಲಿಕ್ಕೆ ನಮಗೇನು ಖರ್ಚಿಲ್ಲಲ್ಲ, ಹೇಳ್ತಾ ಹೋದೆ ಹೀಗೆ ಅಂತ. ನೋಟ್ ಮಾಡಿಕೊಂಡು ಹೋದರು, ಇದು ಚೆನ್ನಾಗಿದೆ ಅಂತ ಅವರವರೇ ಮಾತಾಡಿ ನಿರ್ಣಯ ಮಾಡಿದರು. ಅವರಿಂದ ಸಾಧ್ಯ ಆದ ದಿ ಬೆಸ್ಟ್ ವೇಯಲ್ಲಿ ಅವರದನ್ನು ಇಂಪ್ಲಿಮೆಂಟ್ ಮಾಡಿ ಈ ಕಾರ್ಯಕ್ರಮ ರೂಪುಗೊಳ್ಳುವುದಕ್ಕೆ ಕಾರಣ ಆದರು. ಅಂದರೆ ನಾವೇನೋ ಒಂದು ಆದರೆ ಒಳ್ಳೆಯದಿತ್ತು ಅಂತಂದಾಗ ಒಳ್ಳೆಯದಾಗಬೇಕು ಅಂತ ಕಾಳಜಿ ಹೊಂದಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ 4 ಮಂದಿಯೇ ಸಿದ್ಧ ಆದರು. ಆ 4 ಮಂದಿ ನಮಗೆ ತುಂಬ ಆತ್ಮೀಯರಾಗುತ್ತಾರೆ. ಯಕ್ಷಶ್ರೀಹರಿ ಬಳಗದವರು ತೋರಿದ ಆತ್ಮೀಯತೆಗೆ ನಾನು ಕೃತಜ್ಞ. ಅವರು ಅದರೊಟ್ಟಿಗೆ ನನಗೊಂದು ಆಪತ್ತನ್ನು ತಂದಿಟ್ಟರು. ಸಂಪನ್ಮೂಲ ವ್ಯಕ್ತಿಯಲ್ಲಿ ಒಬ್ಬ ನೀವು ಕೂತ್ಕೊಳ್ಳಿ ಅಂದರು. ಅಲ್ಲ, ನಾನು ಇಲ್ಲಿರ್ತೇನೆ ಅಂತ. ಇಲ್ಲ, ಅದು ನೀವು ಇದ್ದ ಹೊತ್ತೆ ಮಾಡುವ ಅಂದರು. ಸುಣ್ಣಂಬಳದವರನ್ನು ಅವರ ಗೈಡ್, ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಆಗಿರುವ ಹರೀಶ್ ಬಳಂತಿವಗರನ್ನು ಒಟ್ಟಿಗೆ ಇಟ್ಟುಕೊಂಡು ಬೆಳಿಗ್ಗಿನ ಸೆಷನ್ ಆಗಿ ಮಧ್ಯಾಹ್ನದ ಮೇಲೆ ಹೀಗೆ ಫ್ರೀ ಸ್ಟೈಲ್. ಆಗ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಇಲ್ಲ, ಅದನ್ನು ಯಾರ್ಯಾರೋ ಮಾಡ್ರೇಟ್ ಮಾಡಿದರೆ ಆಗಲಿಕ್ಕಿಲ್ಲ, ನೀವು ಮೈ ಕೆಡ್ದು ನಿಲ್ಲಿ ಅಂದರು. ಅದು ನಿಮಗೆ ತೊಂದರೆ ಆಗ್ತದೆ, ನಾನಿದ್ದಾಗ ನನ್ನ ಬಗ್ಗೆ ಮಾತಾಡುವುದಿಲ್ಲ, ನಾನು ಹಿಂದೆ ಇದ್ದರೆ ಇಲ್ಲ, ಅದು ಹಾಗೆ ಬಂದರೆ ಸಾಕು, ಆಗ ಎಷ್ಟು ಬರ್ತದೆ ಅಷ್ಟು ಬಂದರೆ ಸಾಕು ಅಂದರು. ಎಲ್ಲದರಲ್ಲೂ ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತದೆ, ಅದು ಬೇಕಾದಾಗ ಕೊಂಡೋಗಬೇಕು ಅಂತ ಅವರೊಂದು ಸ್ವಾತಂತ್ರ್ಯ ಕೊಟ್ಟದ್ದನ್ನು ಬಳಸಿದ್ದೇನೆ ಅಂತ ಆಗಲಿಕ್ಕಾದರೂ ಸ್ವಲ್ಪ ಹೆಚ್ಚು ಮಾತಾಡಿದ್ದೇನೆ. ಬೆಳಿಗ್ಗಿನಿಂದ ಸಂಜೆವರೆಗೆ ಮಾತಾಡಿದ್ದರಲ್ಲಿ ಇದ್ದರೆ ಒಳ್ಳೆಯದಾಗಬೇಕೆಂಬ ಕಾಳಜಿಯಿಂದ ಮಾತಾಡಿದ್ದು. ಆಗ ಮಾತಾಡಿಯೂ ತಪ್ಪಾದದ್ದಿದ್ದರೆ ಮನ್ನಿಸಿ ಅಂತ ಕೇಳುತ್ತೇನೆ. ಕಾರ್ಯಕ್ರಮದಲ್ಲಿ ಕಿರಿಯರೆಲ್ಲ ಸೇರಿ ಈ ಕ್ಷೇತ್ರದಲ್ಲಿ ಸಾಧಕರಾದ ಹಿರಿಯರೊಬ್ಬರನ್ನು ಗೌರವಿಸಿ ಹಿರಿತನದ ಮಾರ್ಗದರ್ಶನದಲ್ಲೇ ನಾವು ಅವರ ಆಶೀರ್ವಾದ ಪಡೆದು ಮುನ್ನಡೆಯುವವರು ಅಂತ ನಿರೂಪಿಸುವುದಕ್ಕೆ ಕರ್ತವ್ಯಾತ್ಮಕವಾಗಿ ಬದ್ಧರಾಗಿದ್ದಾರೆ. ಆದ್ದರಿಂದಲೇ ಶ್ರೀಧರನ್ನು ಮಾತಾಡಬೇಕು ಅಂತ ಕರೆದದ್ದು. ಅದಕ್ಕಿಂತ ಹೆಚ್ಚು ಅವರಲ್ಲೂ ಏನು ಹೇಳಲಿಲ್ಲ. ಹಿರಿಯರಾದ ಕವಿಗಳು, ಕಲಾವಿದರು, ಅರ್ಥಧಾರಿಗಳು, ಮಾರ್ಗದರ್ಶಕರು ಆದ ಶ್ರೀಧರ DS ಅವರಿಗೆ ಯಕ್ಷ ಶ್ರೀಹರಿ ಬಳಗದ ಒಂದು ಪ್ರೀತಿಯ, ಅದು ಸಮ್ಮಾನ ಅಂತ ಹೇಳಲಿಕ್ಕಿಲ್ಲ, ಗೌರವಾರ್ಪಣೆ ಅಂತ, ಒಂದು ಪ್ರೀತಿಯ ಕಾಣಿಕೆ ಅಷ್ಟನ್ನು ಸ್ವೀಕರಿಸಬೇಕು. ಅದಕ್ಕಿಂತ ಹೆಚ್ಚಿನ ಔಪಚಾರಿಕತೆ ಇಲ್ಲ. ಯಕ್ಷ ಶ್ರೀಹರಿ ಬಳಗದ ನಿರ್ದೇಶಕರು, ಗುರುಗಳು ಆದ ಶ್ರೀ ಹರೀಶ್ ಬಳಂತಿಮಗರು ಅವರ ನೇತೃತ್ವದಲ್ಲಿ ಎಲ್ಲ ಮಿತ್ರರು ಬಂದು ಶ್ರೀಧರ DS ಅವರನ್ನು
ತಮ್ಮ ಪ್ರೀತಿಯ ಕಾಣಿಕೆ ಇತ್ತು ಗೌರವಿಸ್ತಾರೆ. ಅವರ ಹಿರಿತನಕ್ಕೆ ಶುಕ್ರಾಚಾರ್ಯರ ಬಗ್ಗೆ ಬರೆದ್ರು, ಪರಶುರಾಮರ ಬಗ್ಗೆ ಬರೆದ್ರು, ಈಗ ಪಾರ್ಥನ ಬಗ್ಗೆ, ಅರ್ಜುನನ ಬಗ್ಗೆ ಬರೀತಾ ಯುಗಾಂತರ ಆಯಿತು. ಒಂದು ವ್ಯಾಸರ ಬಗ್ಗೆ ಅದೇ, ಮತ್ತು ಈಗ ಅರ್ಜುನನ ಬಗ್ಗೆ ಆಗ್ತಾ ಉಂಟು. ಅರ್ಜುನನ ಬಗ್ಗೆ ಮತ್ತೊಂದು ಪೌರಾಣಿಕ ದೇವುಡು ಮುಂತಾದವರು ಹಾಕಿಕೊಟ್ಟ ಒಂದು ಮೇಲ್ಪಂಕ್ತಿಯಲ್ಲಿ ಈ ಕಾಲದಲ್ಲಿ ಕೃಷಿ ಮಾಡಿ ಅಮರ ಕೃತಿಗಳನ್ನು ಕೊಡ್ತಾ ಇರುವ ಶ್ರೀಧರ ಡಿಯಸರ ಹಿರಿತನಕ್ಕೆ ಯಕ್ಷ ಶ್ರೀಹರಿ ಬಳಗ ಮಣೀತಾ ಉಂಟು. ಅವರ ಹಿರಿತನವನ್ನು ಮಾನಿಸುವ ಎಲ್ಲ ಕಿರಿಯರು ಕೂಡ ಅವರಿಗೆ ಕರಜೋಡಿಸ್ತಾರೆ, ತಲೆ ತಗ್ಗಿಸ್ತಾರೆ. ಧನ್ಯವಾದಗಳು ಸರ್, ಬಂದು ಒಟ್ಟಿಗಿದ್ದದಕ್ಕೆ ಧನ್ಯವಾದಗಳು. ಇನ್ನು ಉಳಿದವರಿಗೆ ಧನ್ಯವಾದ, ಗೌರವ ಅರ್ಪಣೆಗೆ ಯಕ್ಷ ಶ್ರೀಹರಿ ಬಳಗದ ಮಿತ್ರರಿಗೆ ಮೈಕೆ. ಯಲ್ಲಿ ವಿಶ್ವಣ್ಣ ಮತ್ತೆ ರಂಗಣ್ಣ ಇದ್ದಾರೆ ಅಂತ ಹೇಳಿದ್ರೆ ನಾನು ಪರಿಚಯ ಮತ್ತೆ ಧನ್ಯವಾದಕ್ಕೆ ಹೋಗುದು, ಅವರ ಬಗ್ಗೆ ಏನಾದರೂ ಹೇಳಬೇಕು ಅಂತೇಳಿ. ಆದರೆ ವೇದಿಕೆಯಲ್ಲಿ ನಿಂತಾಗ ಎಲ್ಲ ಮರೆತು ಹೋಗ್ತದೆ. ಇವತ್ತು ತುಂಬ ಸಂತೋಷ ಆದದ್ದು ಒಂದು, ಇವತ್ತಿನ ಅದು ಸನ್ಮಾನ ಅಂತ ಹೇಳಿದ್ದಾರೆ, ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಿದಂತಹ ಶ್ರೀಧರ DS ಅವರು ಹೇಳಿದಾಗೆ ಅವರು ಹೇಳಿದಂತಹ ಒಂದು ಗುಣ ನಮ್ಮ ತಂಡದಲ್ಲಿರುವಂಥದ್ದು. ಮತ್ತು ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಅವರ ಷಷ್ಠಿ ಪೂರ್ತಿಗೆ ನಾನು ಹಿರಣ್ಯರೊಂದಿಗೆ ಬಂದಿದ್ದೆ. ರಘುರಾಮ ಭಾಗವತರ ಒಂದು ಲೈವ್ ಭಾಗವತಿಕೆಯನ್ನು ನೋಡಿದಂತಹ ಭಾಗ್ಯ ನನಗೆ ಸಿಕ್ಕಿದೆ. ಅವರೊಂದು ಹೇಳಿದರು, ನಿಮ್ಮ ಇವೆಂಟ್ಗಳಲ್ಲಿ ಸಣ್ಣ ಸಣ್ಣ ತಾಳಮದ್ದಳೆಗಳನ್ನು ಮಾಡಿ ಅಂತ ಹೇಳಿ. ಅವರು ಹೇಳಿದ್ದನ್ನು ನಾವು ಮಾಡ್ತಿದ್ದೇವಲ್ಲ ಅಂಥೇಳಿ ನನಗೊಂದು ಸಂತೋಷ. ಯಾಕಂತ ಹೇಳಿದರೆ ಅನಂತರ ಹೇಳಲಿಕ್ಕೆ ಉಂಟು, ಮಗಳಿದ್ದು ಬರ್ತ್ಡೇ ಆದರೆ, ತಂದೆಗೆ ಷಷ್ಠಬ್ದಿ ಆಗುವಾಗ ಪ್ರತಿಯೊಂದರಲ್ಲಿ ಕೂಡ ಅದಕ್ಕಾಗಿಯೇ ನಾವೊಂದು ಸಾಧಾರಣ 90,000 ರೂಪಾಯಿ ಇದ್ದು ಮೈಕ್ ಸೆಟ್ ನಾವು ಖರೀದಿ ಮಾಡಿದ್ದೇವೆ. ಮತ್ತು ಯಾರಾದರೂ ಒಬ್ಬರನ್ನು, ಈಗ ರಂಗಣ್ಣ ಪ್ರಾಪ್ತಿ ಇರುವಾಗ, ವಿಶ್ವಣ್ಣ ಅಥವಾ ಹರೀಶಣ್ಣ ಇರುವಾಗ ನಾವು ಆ ತಾಳಮದ್ದಲೆಯನ್ನು ಮಾಡ್ತಿದ್ದೇವೆ. ಅವರು ಹೇಳಿದ್ದನ್ನು ನಾವು ವರ್ತಮಾನ ಕಾಲದಲ್ಲಿ ಮಾಡ್ತಿದ್ದೇವಲ್ಲ ಅಂತೇಳಿ ತುಂಬ ಸಂತೋಷ ಆಯಿತು. ಮತ್ತು ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದದ್ದು ಮೂವರು ಕೂಡ, ನಾವು ಕುಡ್ವರನ್ನು ಯಾವುದೇ ಒಬ್ಬ ಕಲಾವಿದನ ಬಗ್ಗೆ, ಇವರ ಬಗ್ಗೆ ಒಂದು ಇತಿವೃತ್ತಾಂತವನ್ನು ಹೇಳಿ ಅಂತೇಳಿ ಒಂದು ಮೆಸೇಜ್ ಹಾಕಿದರೆ ಸಾಕು, ಅವರದು ಟಕ್ ಅಂತೇಳಿ ಗ್ರೂಪಲ್ಲಿ ಮೆಸೇಜ್ ಬಂದಾಯಿತು. ಅವರು ಮಾತಾಡುವಾಗ ಈಗ ನಾವು ಹೇಳಲಿಕ್ಕೆ ಉಂಟು, ನಾವು ರಂಗಣ್ಣ ಮತ್ತು ವಿಶ್ವಣ್ಣನ ಕಾಲದಲ್ಲಿ ಇದ್ದೇವೆ ಅನ್ನೋದೇ ನಮಗೆ ಒಂದು ಪುಣ್ಯ. ಅವರೆಲ್ಲ ಶೇನಿ ಅವರೊಟ್ಟಿಗೆಲ್ಲ ಒಡನಾಟಿದ್ದವರು. ಅಂತಹ ಮೂರು ಒಂದು ಇದಕ್ಕೆ ಬೇಕಾದಂತಹ ಕಲಾವಿದರನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕರೆಸಿದ್ದೇವೆ ಅನ್ನುವಂತಹ ತೃಪ್ತ ಭಾವ ನಮಗುಂಟು. ಮತ್ತು ಇನ್ನೊಂದು ನಾನು ಹೇಳುವಾಗ ಹೇಳಿದ್ದೆ, ಫೇಸ್ಬುಕ್ಕಲ್ಲಿ ಹಾಕಿ ಆಗಿದೆ, ಇನ್ನು ಮಾಡದೆ ಉಪಾಯ ಇಲ್ಲ ಅಂತೇಳಿ. ಯಾಕಂತ ಹೇಳಿದರೆ ಯಕ್ಷ ಶ್ರೀಹರಿ ಬಳಗಕ್ಕೆ ಮತ್ತು ಅಲ್ಲಿರುವಂತಹ ಕಲಾವಿದರಿಗೆ ದೊಡ್ಡ ನೇಮ್ ಮತ್ತು ಫೇಮ್ ಇಲ್ಲ. ಇದನ್ನೀಗ ಒಂದು
ಭಟ್ರು ಅಥವಾ ನೀವ್ಯಾರಾದ್ರೂ ಮಾಡಿದ್ರೆ ಇದಕ್ಕೊಂದು ಬರುವಂತಹ ಜನಸಂಖ್ಯೆ ಹೆಚ್ಚಾಗಿದ್ದಿತ್ತು. ಮತ್ತೆ ನಾವು ಕರೆಯುವಾಗ ಕೂಡ ಸ್ವಲ್ಪ ತಡವಾಗಿದೆ, ಕಾರ್ಯದ ಒತ್ತಡ ಅಂತ ಹೇಳಿ. ಆದ್ರೆ ಕೂಡ ಶುದ್ಧ ಸಂಕಲ್ಪ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನಮಗೆ ತ್ರಿಮಧುರದಲ್ಲಿ ವಿಶ್ವಣ್ಣನೊಂದಿಗೆ ಒಂದು ದಿವಸ ಅರ್ಥ, ಹರೀಶಣ್ಣನೊಂದಿಗೆ ಒಂದು ದಿವಸ ಅರ್ಥ, ರಂಗಣ್ಣನೊಂದಿಗೆ ಒಂದು ದಿವಸ ಅರ್ಥ. ಸ್ವಲ್ಪ ದೀರ್ಘ ಆಗ್ತದೆ, ದಯವಿಟ್ಟು ಕ್ಷಮಿಸಿ. ಭಾರತ ರತ್ನದಂತಹ ಒಂದು ಅಭಿಮನ್ಯು ಕಾಳಗದ ಒಂದು ಪ್ರಸಂಗವನ್ನು ಅವರು ಅಭಿಮನ್ಯು ಮಾಡಿ ಉಳಿದಂತಹ ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಕಲಾವಿದರು ಮಾಡಿ ಅದ್ಭುತವಾಗಿ ಮೇಲೆತ್ತಿದ್ದಾರೆ. ನನಗೆ ಆಗೋದು ದೊಡ್ಡ ದೊಡ್ಡ ಕಲಾವಿದರು ಇರುವಾಗ ಕೂಡ ಅಂಥ ಡೆಡಿಕೇಶನ್ ಮಾಡಲಿಲ್ವೇನು ಅಂತ ಹೇಳಿ. ವಿಶ್ವಣ್ಣಂದು ಮೊನ್ನೆ ವಿಕ್ರಮಾದಿತ್ಯ 11 ಗಂಟೆ ರಾತ್ರಿವರೆಗೆ ಕೂಡ ನಡೆದಿದೆ. ಅದು ಯಕ್ಷಗಾನ ತಾಳಮದ್ದಳೆಯನ್ನು ಅದೊಂದು ನಮ್ಮದೊಂದು ಎಂತ ಅನುಷ್ಠಾನ ಅಂತೇಳಿ ಸ್ವೀಕರಿಸಿದವರಿಗೆ ಮಾತ್ರ ಅದನ್ನು ಕೊಡಲಿಕ್ಕೆ ಸಾಧ್ಯವಿರುವಂಥದ್ದು ಅಂತೇಳಿ ಅವರು ಹೇಳ್ತಾರೆ. ಎಲ್ಲಿ ಕೂಡ ಹೊಗಳಿಬೇಡಿ ನಮ್ಮನ್ನು ಹಾಗೆ ಅಂತೇಳಿ ಅಲ್ಲ, ನಮ್ಮದೊಂದು ಪುಣ್ಯ ಅಂತ ಹೇಳಿದರೆ ಎಲ್ಲಿಯಾದರೂ ತಾಳಮದ್ದಳೆಗೆ ಹೋಗುವಾಗ ಗಿರೀಶನ್ನ ಹೇಳಲಿಕ್ಕೆ ಉಂಟು, ರಂಗಣ್ಣ ನಿಮ್ಮ ಹತ್ತಿರ ಬಂದು ಅಷ್ಟು ಆತ್ಮೀಯವಾಗಿ ಮಾತಾಡ್ತಿದ್ದಾರಲ್ಲ ಮಾರೆ, ನಿಮ್ಮದೊಂದು ಪುಣ್ಯ ಅಂತೇಳಿ. ನಾನು ವಿಶ್ವಣ್ಣನಿಗೆ ಒಂದು ಸಾರಿ ನಮ್ಮ ಬೆಳ್ತಂಗಡಿಯಲ್ಲಿ ಮಂಥರೆ ಪಾತ್ರ ಕೊಡೋದು ಅಂತೇಳಿ ಆಯಿತು. ರಂಗಣ್ಣನಿಗೆ ಫೋನ್ ಮಾಡಿದ್ದೆ, ರಂಗಣ್ಣ ನಿಮ್ಮದು ಕೈ ವಿಶ್ವಣ್ಣನಿಗೆ ಮಂಥರೆ ಕೊಡೋದು ಹೇಗೆ ಅಂತೇಳಿ. ನೀವು ಹೇಳಿದರೆ ಅವರು ರಾಂಗ್ ತಿಳಿಲಿಕ್ಕಿಲ್ಲ, ಯಾಕಂತ ಹೇಳಿದರೆ ನೀವು ಅವರನ್ನು ಹೇಗೆ ನೋಡಿದ್ದೀರಿ ಅಂತೇಳಿ ಅವರಿಗೆ ಗೊತ್ತುಂಟು ಅಂತೇಳಿ. ಹಾಗಾಗಿ ಮತ್ತೆ ಒಂದು ನನ್ನ ಮೇಲೆ ದೋಷಾರೋಪಣೆ ಕೂಡ ಉಂಟು, ಅದು ಪ್ರಶ್ನೆಯಲ್ಲಿ ಕೇಳೋದು ಬೇಡ ಅಂತ ಹೇಳಿದ್ದೇನೆ. ಅವನು ತಾಳಮದ್ದಳೆ ಸಂಯೋಜನೆ ಮಾಡಿದರೆ ಇವರು ಇಷ್ಟು ಜನವೇ ಫಿಕ್ಸ್ ಅಂತೇಳಿ. ಅದು ಮತ್ತೆ ನಾವೆಲ್ಲ ರಂಗಣ್ಣ ಹೇಳಿದಾಗ ಅದನ್ನು ದೊಡ್ಡ ವಿಷಯ ಮಾಡಲಿಕ್ಕೆ ಇಲ್ಲ. ಹಾಗಾಗಿ ಅಲ್ಲೋ ಗುರುಗಳೇ, ಅದೇ ನಮಗೆ ಒಂದು ತಾಯಿಯ ಸ್ಥಾನದಲ್ಲಿ ಹರೀಶಣ್ಣ ಇದ್ದಾರೆ. ಮತ್ತೆ ನಾವೆಂತಾದ್ರೂ ಅಂಥದ್ದೇನಿದ್ದರೆ ನೇರವಾಗಿ ನಾವು ರಂಗಣ್ಣನ ಹತ್ರ ಹೋಗಿ ಹೇಳ್ತೇವೆ. ಮತ್ತು ವಿಶ್ವಣ್ಣಂತೂ ಅವರನ್ನು ನಾವು ನೋಡುವಂತಹ ಭಕ್ತಿ ಭಾವ ಬೇರೆಯೇ. ಹಾಗಾಗಿ ಒಂದು ಶುದ್ಧ ಸಂಕಲ್ಪದಲ್ಲಿ ಮಾಡಿದ್ದೇವೆ. ಹಿಂದೆ ನಿಂತು ನೀವೆಲ್ಲರೂ ಕೂಡ ನಮ್ಮನ್ನು ಮುನ್ನಡೆಸಿದ್ದೀರಿ. ಇದರ ಹಿಂದೆ ತುಂಬ ಜನರು ಕೂಡ ಇವತ್ತು ನೀವು ಹೇಳಿದ್ರಿ ಇದು ನಡಿಬೇಕು ಅಂತ ಹೇಳಿ, ಅಲ್ಲಿಗೆ ನಮ್ಮ ಸಂಕಲ್ಪ ಸಿದ್ಧಿ ಆಯಿತು ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಇನ್ನು ಹೆಚ್ಚು ಮಾತಾಡೋದಿಲ್ಲ, ನೇರವಾಗಿ ಧನ್ಯವಾದ ಸಮರ್ಪಣೆಗೆ ಹೋಗ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾರ್ಗದರ್ಶನವನ್ನು ನೀಡಿದಂತಹ ಪ್ರಸಂಗಕರ್ತರು ಕವಿಗಳಾದಂತಹ ಶ್ರೀಧರ್ DS ಸರ್ಗೆ ಯಕ್ಷಶ್ರೀಹರಿ ಬಳಗದಿಂದ ಆತ್ಮೀಯವಾದಂತಹ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಹಿರಿಯರು ಅವರು ಮದ್ದಳೆಗಾರರು ಕೂಡ ನಮ್ಮ ಅದೇ ರಂಗಣ್ಣ ಹೇಳಿದ ಹಾಗೆ ಸರ್ವಾಂಗೀಣ ಕಲಾವಿದರು. ಒಂದು ಬರೆದಿಟ್ಕೊಳ್ಬೇಕಾದಂತಹ ಒಂದು ಪ್ರಬಂಧವನ್ನು ಮಂಡನೆ ಮಾಡಿದಂತಹ ಶ್ರೀತರಾದಂತಹ ಲಕ್ಷ್ಮೀನಾರಾಯಣ ಭಟ್ರಿಗೆ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಇವರಿಗೆ ನಮ್ಮ ಯಕ್ಷಶ್ರೀಹರಿ ಬಳಗದಿಂದ ಏನು ಸಾಯಿ ಸೋಮಕ್ಕ ಬಂದೊಂದು ಸಣ್ಣ ಇದು ಕವರ್ ಮಾತ್ರ ದೊಡ್ಡದು ಸಣ್ಣ ಅವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಹಾಗೆ ನಮ್ಮ ಪ್ರೀತಿಯ ಕುಡುವ ಮಾಮ ಅಂತೇಳಿ ಫೇಮಸ್, ಈಗಲೂ ಕೂಡ ಇಡೀ ರಾತ್ರಿಯ ತಾಳಮದ್ದಳೆಯನ್ನು ಮಾಡುವಂತಹ ಅಪೂರ್ವವಾದಂತಹ ಸಂಘಟಕರು. ಇವರಿಗೂ ಕೂಡ ನಮ್ಮ ಬಳಗದಿಂದ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ನಮ್ಮ ಮೈತ್ರಿ ಅಕ್ಕ ಅನಭಿಷಿಕ್ತ ಮ್ಯಾನೇಜರು ನಮ್ಮ ಟೀಮಿದ್ದು, ಅವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಇನ್ನು ನಾವು ನಿಜವಾಗಿಯೂ ಕೂಡ ಧನ್ಯವಾದವನ್ನು ಸಮರ್ಪಿಸಬೇಕಾದದ್ದು ಒಂದು, ಅವರು ಹೇಳಿದರು ನಮ್ಮ ತ್ರಿಮಧುರ ಎನ್ನುವಂಥದ್ದು 3 ವರ್ಷ ನಡೀತದೆ ಅಂತ ಹೇಳಿ ಧೈರ್ಯವೇ ಇರಲಿಲ್ಲ ಮಾರೆ. ನೀವೊಂದು ಇಷ್ಟು 5 ಜನ ಗಟ್ಟಿಯಾಗಿ ನಿಂತದ್ದಕ್ಕೆ ಇದು ನಡೆಯಿತು ಅಂಥೇಳಿ. 5 ಜನ ಗಟ್ಟಿಯಾಗಿ ನಿಂತದ್ದು ಯಾಕೆಂತ ಕೇಳಿದರೆ ಗುರುಗಳು ಏಕಸೂತ್ರದಲ್ಲಿ ಬಂಧಿಸಿಟ್ಟದ್ದಕ್ಕೆ ಅಲ್ವಾ ಗುರುಗಳೇ. ಹಾಗಾಗಿ ಗುರುಗಳಾದಂತಹ ಅವರನ್ನು ಒಮ್ಮೊಮ್ಮೆ ಹರೀಶಣ್ಣ ಅಂತ ಕರೆಯುವುದು, ಒಮ್ಮೆ ಗುರುಗಳು ಅಂತೇಳಿ ಕರೆಯುವುದು. ಗುರುಗಳು ಅಣ್ಣನೂ ಆಗಿರುವಂತಹ ಹರೀಶ್ ಭಟ್ ಬಳಂತಿ ಮೊಗರ್, ಅವರಿಗೆ ಬೇರೆ ಬೇರೆ ದಶನಾಮಗಳುಂಟು, ಬೇರೆ ಬೇರೆ ಬಳಂಚಿ ಮೊಗರ್ ಅಂತ ಹೇಳ್ತಾರೆ. ನಮಗೆ ಅದು ರಗಳೆ ಬೇಡ ಅಂತೇಳಿ ಹರೀಶಣ್ಣನಿಗೆ ಗುರುಗಳಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನಮ್ಮ ಶರವುಕೂಟದಲ್ಲಿ ಹಿರಿಯರು, ನಾನು ಅವರನ್ನು ಕರೆಯುವುದೇ ಹೇಗೆ ಅಂತ ಹೇಳಿದ್ದೆ, ಗೋಪಾಲಣ್ಣ ಅವರು ಕೂಡ ಬೆಳಗ್ಗಿನಿಂದ ಇವತ್ತಿನವರೆಗಿದ್ದಾರೆ. ಗುರುಗಳಿಗೆ ಒಂದು ಸಣ್ಣ ಬನ್ನಿ ಗೋಪಾಲಣ್ಣ, ಸಣ್ಣ ಕಾಣಿಕೆಯನ್ನು, ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ.
ಮತ್ತು ನಮ್ಮದು ಒಂದು ಘೋಷವಾಕ್ಯ ಉಂಟು, ಅನಂತರ ಯಾವ ಕೂಡ ಹೇಳೋದುಂಟು. ಆಗ ಶ್ರೀಧರ್ ಸರ್ ಹೇಳಿದ್ದಾಗಿರ್ಬೇಕು, ಆಳವಾದಂಥ ಅಧ್ಯಯನ ಬೇಕು ಅಂತೇಳಿ. ಅಂತಹ ಅಧ್ಯಯನ ಮಾಡುವಂತಹ ಒಂದು ನಮ್ಮ ಟೀಮಿನಲ್ಲಿ ಅನಂತ ಕಾಮತರು ಪ್ರಮುಖರು. ನಾನು ಯಾವತ್ತೂ ಕೂಡ ಹೇಳಿಕೊಂಡೆ, ನೀವು ಎಷ್ಟು ಬೇಕಿದ್ರೂ ಕೂಡ ಮೂಲ ಓದಿ ಮಾರ್ರೆ, ನನಗೆ ಮೂಲ ವಿಶ್ವಣ್ಣ ಮಾತ್ರ ಅಂತೇಳಿ. ಅವರ ಅರ್ಥವನ್ನು ಕೇಳಿ ನಾವು ಅರ್ಥ ಹೇಳುವಂಥದ್ದು. ಹಾಗಾಗಿ ಈ ಕಾಲಘಟ್ಟದಲ್ಲಿ ನಮಗೆ ತಾಳಮದ್ದಲೆಯ ಮೇಲೆ ಒಲವು ಆಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಯಾರು ಅಂತ ಕೇಳಿದರೆ ನಮ್ಮ ಪ್ರೀತಿಯ ವಿಶ್ವಣ್ಣ. ನಾನು ಹೇಳಿಕೊಂಡು ವಿಶ್ವಕ್ಕೊಬ್ಬ ವಿಶ್ವಣ್ಣ ಅಂತ ಹೇಳಿ. ಅವರು ನಮ್ಮ ಈ 7:45 ರೀಚ್ ಆಗಿ ಒಂದು 8:15 ಒಳಗೆ ಸ್ನಾನ ಎಲ್ಲ ಮಾಡಿ ವಿಶ್ರಾಂತಿ ರಹಿತವಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರೀತಿಗೆ ಶರಣು ಅಂತ ಹೇಳುತ್ತಾ ವಿಶ್ವಣ್ಣನವರಿಗೆ ನಮ್ಮ ಪದ್ಮರಾಜ ತಂತ್ರಿಗಳು ಬಂದು ಒಂದು ಸಣ್ಣ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಹೌದಾ? ಸರಿ ಸರಿ. ನನಗೆ ಅಪ್ಪನ ಹತ್ರ ಮತ್ತೆ ರಂಗಣ್ಣ ನಮಗೆ ಈ ತಾಳಮದ್ದಲೆ ಕ್ಷೇತ್ರಕ್ಕಿಂತ ಹೊರತಾಗಿಯೂ ಕೂಡ ಸಪೋರ್ಟ್ ನೀಡುವವರಲ್ಲಿ ಅಲ್ಲ. ಅದು ಹಾಗೆ ಸುಮ್ಮನೆ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದರೆ ನೀವು ನಮಗೆ ಸುಮ್ಮನೆ ಸಿಗ್ಲಿಲ್ಲ. ಹಾಗಾಗಿ ರಂಗಣ್ಣನ ಬಗ್ಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ. ಈ ಕಾರ್ಯಕ್ರಮ ಆಗುವಲ್ಲಿ ಮೊನ್ನೆ ಒಂದು ಸಾರಿ ನಮ್ಮದು ಕಾರ್ಯಕ್ರಮದ ಒತ್ತಡದ ನಡುವೆ ಫೇಸ್ಬುಕ್ಕಲ್ಲಿ ಹಾಕಿ ಆಗಿದೆ, ಹೇಗೆ ಮಾಡುವುದು ಅನಂತರ ಅಂತೇಳಿ ಹೇಳಿ ಒಂದು ಕಾರ್ಯಕ್ರಮದಿಂದ ಅವರ ಕಾರಲ್ಲಿ ಒಂದು ಗುಡ್ಡದ ಹತ್ರ ಹೋಗಿ ರೇಂಜಲ್ಲಿ ನಿಲ್ಲಿಸಿ ರಂಗಣ್ಣನ ಹತ್ರ ಒಂದು 10 ನಿಮಿಷ ಮಾತಾಡಿದ್ದು. ಅದು ಹೇಗೆ ನಮ್ಮನ್ನು ಬೂಸ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಈಗ ಸಮಾಧಾನ ಆಯಿತು ಅಂತೇಳಿ. ಹಾಗಾಗಿ ನಮ್ಮ ಎನರ್ಜಿ ಬೂಸ್ಟರ್ ರಂಗಣ್ಣನಿಗೆ ಆತ್ಮೀಯವಾದ ಧನ್ಯವಾದಗಳು. ಹಿಂಗೆ ನನಗೆ ಇವತ್ತು ಹೇಳದೆ ನನ್ನ ಅಪ್ಪ ಬಂದಿದ್ದಾರೆ, ನಾನು ಹೇಳಿದರೆ ಬೇಡ ಅಂತೇಳಿ ಹೇಳ್ತೇನೆ. ಹಾಗಾಗಿ ನನ್ನ ತಂದೆಯವರಾದಂತಹ ಶ್ರೀತ ಚಂದ್ರಪುರೋಹಿತರು ಅವರಿಗೆ ಒಂದು ಕಾಣಿಕೆಯನ್ನು ನೀಡಬೇಕು. ಹೌದು, ಖಂಡಿತವಾಗಿ ಕೂಡ ರಂಗಣ್ಣನಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ತುಂಬ ಜನರಿದ್ದೀರಿ. ಸಾಯಿ ಸುಮಕ್ಕ ನಮಗೆ ಪ್ರಪ್ರಥಮವಾಗಿ ಪೋಸ್ಟ್ ನೋಡಿ ಫೋನ್ ಮಾಡಿದವರು ಸಾಯಿ ಸುಮಕ್ಕ. ಅವರಿಗೆಲ್ಲ ಧನ್ಯವಾದ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅವರನ್ನು ನಾವು ನಮ್ಮ ಯಕ್ಷ ಶ್ರೀಹರಿ ಬಳಗಕ್ಕೆ ಸೇರಿಕೊಂಡಾಗಿದೆ. ಇನ್ನೊಬ್ಬರು ಫೋನ್ ಮಾಡಿದ್ದು ಯಾರು ಅಂತ ಕೇಳಿದರೆ ನಮ್ಮ ಶ್ರೀತರಾದಂತಹ ಮಧುಸೂದನ ಅಲೆವರಾಯರು. ಕಾರ್ಯಕ್ರಮವನ್ನು ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡಿದ್ದಾರೆ. ಅವರು ತುಂಬ ಅದ್ಭುತವಾದಂತಹ ತಾಳಮದ್ದಲೆಗಳನ್ನು ಅವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುವವರು. ಹಾಗಾಗಿ ಶ್ರೀತ ಮಧುಸೂದನ ಅಲೆವರಾಯರು ವೇದಿಕೆಗೆ ಬಂದು ನಮ್ಮ ತಂಡದ ಅನಂತ ಕಾಮತ್ ಇವರಿಂದ ಒಂದು ಸಣ್ಣದು ಗಿಫ್ಟನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ಸರಿ. ಹಾಗೆ ನಮ್ಮ ಅಶೋಕ್ ವರ್ಧನ್ರು ಹಿರಿಯರು, ನಿಮ್ಮ ಒಂದು ಉಪಸ್ಥಿತಿ 100 ಜನರ ಉಪಸ್ಥಿತಿಗೆ ಸಮ. ಹಾಗಾಗಿ ನಿಮಗೂ ಆತ್ಮೀಯವಾದಂತಹ ಧನ್ಯವಾದಗಳು. ಹಾಗೆ ಇಲ್ಲಿಯ ವ್ಯವಸ್ಥೆಗೆ ಇಲ್ಲಿ ಆಗುವುದಕ್ಕೆ ಕಾರಣರು ನಮ್ಮ ಯಕ್ಷ ಶ್ರೀಹರಿ ಬಳಗದ ಪ್ರಧಾನ ಮದ್ಲೆಗಾರರಾದಂತಹ ಶ್ರೀ ಪದ್ಮರಾಜ ತಂತ್ರಿವರೇಣ್ಯರು. ಅವರಿಗೆ ನಮ್ಮ ಬಳಗದಂತಲೇ ಅಲ್ಲ, ಈ ಕ್ಷೇತ್ರದಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಮತ್ತು ಇವತ್ತು ನಮಗೆ ನಮ್ಮ ಟೀಮಿಗೆ ಕೈ ಕೊಟ್ಟಿದ್ದಾರೆ ನಮ್ಮ ಟೀಮಿನ ಸಮರ್ಥ ಮದ್ಲೆಗಾರರು ಸಮರ್ಥ. ಅವರು ಕೂಡ ಒಂದು ಎಕ್ಸಾಮ್ ಮುಗಿಸಿ ಇಲ್ಲಿಗೆ ಬಂದಿದ್ದಾರೆ. ತಾಯಿ ಮತ್ತು ಮಗನಿಗೆ ಇಬ್ಬರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತು ಈ ಒಂದು ಸ್ಥಳದಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಕ್ಷೇತ್ರದ ಅರ್ಚಕ ವೃಂದ, ಆಡಳಿತ ಮುಕ್ತೇಸರು, ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತು ಈ ಒಂದು ಪ್ರಾತ್ಯಕ್ಷಿತೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಕಲಾವಿದರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುವುದರೊಂದಿಗೆ ಮುಂದೆ ಯಾರಾದರೂ ಇಂಥ ಪ್ರಯತ್ನ ಮಾಡಿದರೆ ಯಕ್ಷ ಶ್ರೀಹರಿ ಬಳಗ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತದೆ ಎನ್ನುವಂತಹ ನಂಬಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತೇನೆ. ಹಾಗೆ ಯಕ್ಷ ಶ್ರೀಹರಿ ಬಳಗದ್ದು ಮೈಕ್ ಸೆಟ್ ಆದರೂ ಕೂಡ ನಮಗೆ ತ್ರಿಮಧುರವಾಗುವಾಗ ಮತ್ತು ಇಂತಹ ಕಾರ್ಯಕ್ರಮಗಳಾಗುವಾಗ ನಮಗೆ ಒದಗಿ ಬರುವವರು ಮಿತ್ರರಾದಂತಹ ಶ್ರೀಕಾಂತರು ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಮೇಲೆ ಸ್ವಲ್ಪ ತಾಳಮದ್ದಲೆಲ್ಲ ನೋಡುವಂತಹ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಒಳ್ಳೆಯ ವ್ಯಕ್ತಿ. ಹಾಗಾಗಿ ಅವರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುವುದರೊಂದಿಗೆ ಕಾರ್ಯಕ್ರಮ ಸುಸಂಪನ್ನವಾಗುವುದಕ್ಕೆ ಶ್ರಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುತ್ತಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.